ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭಗವಂತ ತಾನೇ ಗರ್ಭದಲ್ಲಿ ಇದ್ದು ಪರೀಕ್ಷಿನ್ ಮಹಾರಾಜನನ್ನು ರಕ್ಷಣೆ ಮಾಡಬೇಕು ಅಂತ ಒಳಗೆ ನಿಂತಿದ್ದಾನಂತೆ ಪರಮಾತ್ಮ. ಅಲ್ಲಿ ನಿಂತು ಅದಲ್ಲದೇನೆ ಜೊತೆಗೆ ದ್ರೌಪದಿ ದೇವಿಯ ಕೇಶಪಾಶವನ್ನು ಹಿಡಿದು ದ್ರೌಪದಿ ದೇವಿಗೆ ವಸ್ತ್ರಾಪಹರಣ ಮಾಡಿ ಎಲ್ಲ ಆಯುಷ್ಯ ಎನ್ನುವಂಥದ್ದು ಕಳೆದುಕೊಂಡಂಥ ಏನು ಕೌರವರಿದ್ದಾರೆ ಅವರನ್ನೆಲ್ಲ ಪಾಂಡವರೆಲ್ಲ ಸೇರಿಕೊಂಡು ಕೊಂದರು. ಮತ್ತೆ ಕೃಷ್ಣ ಪರಮಾತ್ಮ ಅವರನ್ನು ಕೊಲ್ಲಿಸಿ ಅವರ ರಾಜ್ಯ ಮತ್ತೆ ಅವರಿಗೆ ಸಿಗುವಂತೆ ಮಾಡಿ ಆ ಸಂದರ್ಭದಲ್ಲಿ ಮತ್ತೊಂದೇನು ಮಾಡಿದ್ದಂತೆ ಭಗವಂತ, ಅಶ್ವಮೇಧ ಯಾಗವನ್ನು ಮಾಡಿಸಿದ್ದಂತೆ ಪರಮಾತ್ಮ. ಪಾಂಡವರಿಂದಾಗಿ ಅಶ್ವಮೇಧ ಯಾಗವನ್ನು ಮಾಡಿಸಿದ. ಯಾಜಯಿತ್ವಾಶ್ವಮೇಧೈಸ್ತಂ ತ್ರಿಭಿರುತ್ತಮ ಕಲ್ಪಕೈಃ ತದ್ಯಶ ಪಾವನಂ ದಿಕ್ಷು ಶತಮನ್ಯೋರಿವಾತನೋತ್. ಭಗವಂತ ಯಾಜಯಿತ್ವಾಶ್ವಮೇಧೈಃ ತಂ ತ್ರಿಭಿರುತ್ತಮ ಕಲ್ಪಕೈಃ ಅಂತ ಅಶ್ವಮೇಧಗಳನ್ನು 3 ಅಶ್ವಮೇಧ ಯಾಗಗಳನ್ನು ಮಾಡಿಸಿದ ಅಂತ ಹೇಳ್ತಾರೆ. 3 ಅಶ್ವಮೇಧ ಯಾಗಗಳನ್ನು ಮಾಡಿಸಿದ ಅಂತಂದರೆ ಇದೇ ವಿಷಯಕ್ಕೆ ಇನ್ನೊಂದು ಅರ್ಥದಲ್ಲಿ ಏನು ಅಂದರೆ 3 ಅಶ್ವಮೇಧ ಅಂತಂದರೆ ನಿಜವಾಗ್ಲೂ ಮಾಡಿದ್ದು ಒಂದೇ ಅಶ್ವಮೇಧ. ಆದರೆ ಭಾಗವತ ಹೇಳುತ್ತದೆ 3 ಅಶ್ವಮೇಧ ಅಂತ. ಒಂದು ಅಶ್ವಮೇಧ ಮಾಡಿದ್ರು 3 ಆಯಿತು. ಅದು ಇನ್ನೂ ಒಂದು ವಿಶೇಷ ಏನು ಅಂದರೆ ಮತ್ತೊಂದು ಕಡೆ ಹೇಳಿದ್ದಾರೆ 3 ಅಲ್ಲ 15 ಮಾಡಿದ್ದಾರೆ ಅಂತ ಹೇಳಿದ್ದಾರೆ. 15 ಅಶ್ವಮೇಧ ಯಾಗವನ್ನು ಮಾಡಿದ್ದಾರೆ ಅಂತ. ಆ 15 ಅಶ್ವಮೇಧ ಯಾಗ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಹೇಗೆ ಒಂದಕ್ಕೊಂದು ಸಂಖ್ಯೆನೇ ಕೂಡೋದಿಲ್ಲಲ್ವಾ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಮಾಡಿದ್ದು ಒಂದೇ ಯಾಗ, ಆದರೆ ಪಾಂಡವರು 5 ಜನ ಆದ್ದರಿಂದಾಗಿ ಒಬ್ಬೊಬ್ಬರಿಂದ ಒಂದೊಂದು ಮಾಡಿಸಿದ್ದಂತೆ ಕೃಷ್ಣ. ಒಬ್ಬೊಬ್ಬರಿಂದ ಒಂದೊಂದು. ಆದರೆ ಒಬ್ಬೊಬ್ಬರಿಂದ ಒಂದೊಂದು ಯಾಗವನ್ನು ಮಾಡಿಸಿದಾಗಲೂ ಕೂಡ ಅದನ್ನು ಹೇಗೆ ಮಾಡಿಸಿದ ಅಂದರೆ ಪರಮಾತ್ಮ ಭಗವಂತ ಅದನ್ನು ಒಂದೊಂದು ಯಾಗವನ್ನು ಕೂಡ ಎಷ್ಟು ಮಾಡಿಸಿದ್ದಾನೆ ಅಂತಂದರೆ ಒಂದೊಂದು ಯಾಗವನ್ನು ಮಾಡಿಸಿ ಪ್ರಧಾನ ಆಹುತಿಯನ್ನು 3 ಕೊಡಿಸಿದ್ದಾನಂತೆ. ಅದು ಒಂದರ್ಥ. ಇನ್ನೊಂದೇನು ಅಂದರೆ ಒಬ್ಬೊಬ್ಬರಿಂದಲೂ ಕೂಡ 3 ಪ್ರಧಾನ ಆಹುತಿಯನ್ನು ಕೊಟ್ಟದ್ದರಿಂದಾಗಿ ಹಾಗಾದರೆ ಎಷ್ಟಾಯಿತು? 1 ಅಂತಂದರೆ ಎಲ್ಲರೂ ಒಂದೊಂದು ಮಾಡಿದ್ದಾರೆ, ಆದ್ದರಿಂದ 1 ಅನ್ನೋ ಸಂಖ್ಯೆ ಸರಿ. ಇನ್ನು 3 ಪ್ರಧಾನ ಆಹುತಿ ಕೊಟ್ಟಿದ್ದಾರೆ, ಆದ್ದರಿಂದ 3 ಮಾಡಿದ್ದಾರೆ ಅನ್ನೋದು ಸರಿ. ಆದರೆ ಒಬ್ಬೊಬ್ಬರು 3 ಪ್ರಧಾನ ಆಹುತಿಯನ್ನು ಕೊಟ್ಟರು ಅಂದರೆ ಪಂಚಪಾಂಡವರು ಅಂದರೆ ಎಷ್ಟಾಯಿತು? 15 ಅಂತಾಯಿತು. ಹಾಗಾಗಿ 15 ಅನ್ನೋದು ಕೂಡ ಸರಿ ಅಂತ ಈ ರೀತಿಯಲ್ಲಿ ಅದನ್ನು ಇಟ್ಟುಕೊಳ್ಳಬೇಕು ಅಂತ. ಇನ್ನೂ ಇದಕ್ಕೆ ಮುಂದೆ ಹೋಗಿ ಶ್ರೀಮದ್ ಆಚಾರ್ಯರು ಇನ್ನೂ ಇಲ್ಲೊಂದು ಪ್ರಮೇಯವನ್ನು ಹೇಳ್ತಾರೆ. ಅದ್ಭುತವಾದ ಪ್ರಮೇಯ. ಏನಾ ಪ್ರಮೇಯ ಅಂದರೆ ಮಾಡಿದ್ದು ಒಂದೇ ಅಶ್ವಮೇಧ ಯಾಗ, ಆದರೆ ಒಂದು ಅಶ್ವಮೇಧ ಯಾಗವನ್ನು ಮಾಡಿದರೂ ಕೂಡ ಆ ಯಾಗವನ್ನು ಮಾಡಿಸಿದ ಪುರೋಹಿತರೇನಿದ್ದರು ಆ ಪುರೋಹಿತರಿಗೆ ದಕ್ಷಿಣೆ ಮಾತ್ರ ಎಷ್ಟು ಕೊಟ್ಟರು ಅಂತಂದರೆ 3 ಅಶ್ವಮೇಧ ಯಾಗವನ್ನು ಮಾಡಿಸಿದಾಗ ಎಷ್ಟು ಕೊಡಬೇಕು ಅಷ್ಟು ದಕ್ಷಿಣೆ ಕೊಟ್ಟರಂತೆ. ಒಂದೇ ಅಶ್ವಮೇಧ ಯಾಗಕ್ಕೇನೆ ಪುರೋಹಿತರಿಗೆ ಇಷ್ಟು ದಕ್ಷಿಣೆ ಕೊಟ್ಟುಬಿಟ್ರು. ಅಂದರೆ ಇದರ ಮೂಲಕ ಏನನ್ನು ತಿಳಿಸ್ತಾ ಇದ್ದಾರೆ ಅಂತಂದರೆ ಅಕಸ್ಮಾತ್ ಏನಾದರೂ ಕೂಡ ಮನುಷ್ಯನಾದವನು ತನ್ನ ಜೀವನದಲ್ಲಿ ಕೆಲವೊಮ್ಮೆ ಅನ್ನಿಸ್ತದೆ, ಪ್ರತಿ ಹುಣ್ಣಿಮೆ ದಿವಸ ನಾನೊಂದು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಅನ್ನಿಸ್ತದೆ. ಅದು ಎಷ್ಟು ಮಾಡಬೇಕು? 108 ಹುಣ್ಣಿಮೆಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಅನ್ನಿಸ್ತದೆ. 108 ಹುಣ್ಣಿಮೆಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಅನ್ನಿಸಿದಾಗ
ಆದರೆ ಅವನು ಯಾವಾಗ ಸಂಕಲ್ಪ ಮಾಡಿರ್ತಾನೋ ಆ ಸಂಕಲ್ಪ ಮಾಡೋ ಹೊತ್ತಿಗೆ ಅವನ ಜೀವನದಲ್ಲಿ 108 ಹುಣ್ಣಿಮೆಗಳೇ ಉಳಿದಿರುವುದಿಲ್ಲ. ಅಂದರೆ ಅಷ್ಟು ಆಯುಷ್ಯ ಆಗಿರ್ತದೆ ಅಂತ ಅರ್ಥ. ಅಷ್ಟು ಆಯುಷ್ಯ ಆದಾಗ ಒಂದು ಸಂಕಲ್ಪ ಮಾಡಿಬಿಟ್ಟ. ಆದರೆ ಸಂಕಲ್ಪ ಮಾಡಿದಾಗ 108 ಹುಣ್ಣಿಮೆ ಅವನು ಇರೋದೇ ಇಲ್ಲ ಅಂದಾಗ ಮತ್ತೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ದೆ. ಅದಕ್ಕೇನು ಮಾಡಬಹುದು ಅವಾಗ ಅಂದರೆ, ಸಂಕಲ್ಪ ಮಾಡಲಿಕ್ಕೇನು ತೊಂದರೆ ಇಲ್ಲ. ಆದರೆ ಸಂಕಲ್ಪ ಮಾಡಿದ ಮೇಲೆ ಒಂದೇ ಸತ್ಯನಾರಾಯಣ ಪೂಜೆ ಮಾಡಲಿ. ಆದರೆ ಒಂದು ಸತ್ಯನಾರಾಯಣ ಪೂಜೆ ಮಾಡಿದಾಗ ಏನು ದಕ್ಷಿಣೆ ಕೊಡ್ತಾರೋ ಅದು 108 ಮಾಡಿಸಿದಾಗ ಅಷ್ಟು ಕೊಟ್ಬಿಡ್ಬೇಕಂತ. ಅಂದರೆ 108 ಮಾಡಿಸಿ ಒಂದಕ್ಕೇನು ಕೊಡ್ತೀರೋ ಅದು 108 ಮಾಡ್ಕೊಂಡ್ಬಿಡ್ಬೇಕು. ಅಷ್ಟನ್ನು ಮಾಡಿಬಿಟ್ರೆ ಅಷ್ಟೂ ದಕ್ಷಿಣೆ ಒಟ್ಟಿಗೆ ಕೊಟ್ಟರೆ 108 ಸತ್ಯನಾರಾಯಣ ಪೂಜೆ ಮಾಡಿದ ಪುಣ್ಯ ಬರ್ತದೆ ಅಂತ ಹಾಗೆ ಆ ಒಂದು ಪ್ರಮೇಯವನ್ನು ಇಲ್ಲಿ ತಿಳಿಸ್ತಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಕೃಷ್ಣ ಪರಮಾತ್ಮ ಏನು ಮಾಡಿದ್ದು ಒಂದೇ ಯಾಗ, ಆದರೆ 3 ಯಾಗದ ದಕ್ಷಿಣೆಯನ್ನು ಕೊಡಿಸಿದ. ಆದ್ದರಿಂದಾಗಿ 3 ಯಾಗವನ್ನು ಮಾಡಿದಂಥ ಪುಣ್ಯ ಎನ್ನುವಂತಹದ್ದು ಪಾಂಡವರಿಗೆ ಬಂತು ಅಂತ ಹೇಳುತ್ತಾರೆ. ಹೀಗೆ ಇವರನ್ನೆಲ್ಲ ಯಾಗಗಳನ್ನು ಮಾಡಿಸಿ ಪರಮಾತ್ಮ ಏನು ಮಾಡಿದ್ನಂತೆ, ದ್ವಾರಕೆಗೆ ಹೋಗ್ತೇನೆ ಅಂತ ಹೊರಟನಂತೆ. ಕೃಷ್ಣನಿಗೂ ಕೂಡ ಬೀಳ್ಕೊಡುಗೆ ಕೊಟ್ಟರು. ಆದರೆ ಒಂದು ರೂಪದಿಂದಾಗಿ ಭಗವಂತ ಆ ಉತ್ತರಾದೇವಿಯ ಗರ್ಭದಲ್ಲಿ ಇದ್ದ. ಉತ್ತರಾದೇವಿ ಗರ್ಭದಲ್ಲಿದ್ದಂಥ ಕೃಷ್ಣ ಪರಮಾತ್ಮ ಏನು ಮಾಡಿದ್ನಂತೆ, ಇನ್ನೇನು ಅವಳಿಗೆ ಪ್ರಸವದ ಕಾಲ ಸರಿಯಾಗಿ 9 ತಿಂಗಳು 9 ದಿನಗಳು 9 ಗಂಟೆ ಎಲ್ಲ ಆಗಿತ್ತು. ಯಾವ ಕಾಲ ಬರಬೇಕು ಆ ಕಾಲ ಬಂದಾಗಿತ್ತು. ಅಂಥ ಕಾಲದಲ್ಲಾಗಬೇಕಾದ್ರೆ ಇನ್ನೇನು ಇವಳು ಪ್ರಸವ ಕಾಲ ಬಂದಿದೆ, ಇನ್ನು ಸಾಕು ಅಂತ ಭಗವಂತ ಹೊರಟನಂತೆ. ಇದೇ ಸಮಯ ಅಂತ ಕಾಯ್ತಾ ಇದ್ರು ಅಶ್ವತ್ಥಾಮಾಚಾರ್ಯರು. ಆ ಅಶ್ವತ್ಥಾಮಾಚಾರ್ಯರು ಕಾಯ್ತಾ ಇರುವಾಗ ಆ ಪ್ರಸಂಗದಲ್ಲಿ ಕೃಷ್ಣ ಹೋದ ಅಂತ ಗೊತ್ತಾಗಿ ಕೂಡಲೇ ಅಸ್ತ್ರ ಪ್ರಯೋಗವನ್ನು ಮಾಡಿದಂತೆ. ಆ ಅಸ್ತ್ರ ಎನ್ನುವಂಥದ್ದು ಇನ್ನೇನು ಈ ಕಡೆ ಬರ್ತಾ ಇದೆ, ಆ ಗರ್ಭದ ಕಡೆಗೆ ಬರ್ತಾ ಇದೆ. ಗರ್ಭದ ಕಡೆಗೆ ಬರುವಾಗ ಅದನ್ನು ನಿಲ್ಲಿಸುವ ಶಕ್ತಿ ಅವಳಿಗಿಲ್ಲ. ಆಗ ಜೋರಾಗಿ ಕೂಗಿ ಹೇಳ್ತಾಳೆ, ಪಾಹಿ ಪಾಹಿ ಮಹಾಬಾಹೋ ದೇವದೇವ ಜಗತ್ಪತೆ ನಾಣ್ಯಂ ತ್ವದಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ಜಗನ್ನಾಥ ಪರಮಾತ್ಮ ಕಾಪಾಡೋ ನನ್ನನ್ನು ಮಹಾಯೋಗಿ. ದೇವದೇವ ನೀನಲ್ಲದೆ ನನಗೆ ಅಭಯವನ್ನು ಕೊಡತಕ್ಕಂಥವರು ಯಾರೂ ಇಲ್ಲ. ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ನನ್ನನ್ನು ಬೇಕಾದರೂ ಸುಟ್ಟು ಹಾಕಲಿ, ಇದು ಪರವಾಗಿಲ್ಲ. ಆದರೆ ನನ್ನ ಗರ್ಭದಲ್ಲಿ ಇರುವಂಥ ಒಂದು ಕೂಸಿದೆಯಲ್ಲ, ಪಾಂಡವರ ಸಂತತಿ ಅಂತ ಉಳಿದಿರುವಂಥದ್ದು ಅದು ಒಂದು ಮಾತ್ರ ಉಳಿದಿದೆ. ಆ ಶಿಶುವಿಗೆ ಮಾತ್ರ ಏನಾಗಬಾರದು, ದಯವಿಟ್ಟು ನನ್ನನ್ನು ರಕ್ಷಣೆ ಮಾಡುವಂತ ಈ ರೀತಿಯಲ್ಲಿ ಮೇಲಿಂದ ಮೇಲೆ ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾರೆ. ಆಗ ಪಾಂಡವರು ಅಲ್ಲಿಗೆ ಬರ್ತಾರೆ. ಆ ಜ್ವಲಿಸುವಂಥ ಬಾಣವನ್ನು ಆಯುಧಗಳಿಂದ ಕೈಗೆತ್ತಿಕೊಂಡು ಅದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡುತ್ತಾರೆ. ಬ್ರಹ್ಮತೇಜೋ ವಿನಿರ್ಮುಕ್ತೈ ಆತ್ಮಜೈ ಸಹ ಕೃಷ್ಣಯ. ಬ್ರಹ್ಮಾಸ್ತ್ರದಿಂದ ಪಾಂಡವರೇನೋ ಸ್ವಲ್ಪ ದೂರ ಹೋದರು, ಆ ಕಡೆ ಹೋದರು, ಆದರೆ ಅದನ್ನು ತಡಿಲಿಕ್ಕಾಗಲಿಲ್ಲ. ತಡಿಲಿಕ್ಕಾಗದೇ ಇದ್ದಾಗ ಆ ಸಂದರ್ಭದಲ್ಲಿ ಆ ಮಗುವಿನ ಮೇಲೇನೆ ಆ ಬಾಣ ಎನ್ನುವಂತಹದ್ದು ಬಿತ್ತು. ಆ ಮಗು ಎನ್ನುವಂತಹದ್ದು ಪ್ರಸವ ಆಯ್ತಂತೆ. ಆ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ದಂಥ ಕುಂತಿದೇವಿ ಇದ್ಲಲ್ಲ, ಆ ಕುಂತಿದೇವಿಗೆ ಅನ್ನಿಸ್ತಂತೆ. ಕುಂತಿದೇವಿಗೆ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾಳವಾಗ. ನಮಸ್ಯೆ ಪುರುಷಂ ತ್ವಾದ್ಯಮೀಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರಪಿ ಧ್ರುವಂ. ಸ್ತೋತ್ರ ಮಾಡ್ತಾಳೆ ಕೃಷ್ಣನನ್ನ. ಕೃಷ್ಣ ಭಗವಂತ ಏನು ಅದ್ಭುತನೋ ನೀನು. ಯಾಕೆ ಅಂದರೆ ನಿನ್ನನ್ನು ಎಲ್ಲರೂ ಕೂಡ ಹೇಳುತ್ತಾರೆ. ನೀನೊಮ್ಮೆ ಭಗವಂತ ಸಣ್ಣ ಕೂಸಾಗಿದ್ದಾಗ ಯಶೋದೆ ಮನೆಯ ಅಂಗಳದಲ್ಲಿ ಓಡಾಡಿಕೊಂಡು ಮಜ್ಜಿಗೆಯನ್ನೆಲ್ಲ ಚೆಲ್ಲಿದಂತೆ. ಅದಕ್ಕೆ ಯಶೋದೆಗೆ ಸಿಟ್ಟು ಬಂದು ನಿನ್ನನ್ನು ಹೊಡಿಬೇಕು ಅಂತ ಆಗ ಕಡಗೋಲಿಗೆ ಕಟ್ಟಿದಂಥ ಹಗ್ಗವನ್ನು ತಂದು ನಿನ್ನನ್ನು ಕಟ್ಟಾಕ್ತೇನೆ ಅಂತ ಓಡೋಡಿ ಬಂದಂತೆ. ಆಗಲೂ ಕೂಡ ನೀನು ಅವಳನ್ನು ನೋಡಿ ಹೆದರಿ ಓಡಿದಂತೆ. ಎಂಥ ವಿಚಿತ್ರನೋ ಇದು. ಜಗತ್ತನ್ನೇ ಹೆದರಿಸುವಂಥ ನಿನ್ನನ್ನು ಒಂದು ಸಣ್ಣ ಹಗ್ಗ ಹಿಡ್ಕೊಂಡು ಅವಳು ಹೆದರಿಸಿದ್ದಾಳೆ ಅಂತ ಹೇಳುತ್ತಾರಲ್ಲ, ಹೇಗಪ್ಪ ನಂಬೋದು ಇದನ್ನು? ಯಾಕೆ ಅಂದರೆ ಜಗತ್ತಿನಲ್ಲಾಗಬೇಕಾದ್ರೆ ನನ್ನ ಮಕ್ಕಳು, ನನ್ನ ಕುಟುಂಬ ಎಲ್ಲರನ್ನೂ ಕೂಡ ನನ್ನ ಮಕ್ಕಳನ್ನು ಹೆತ್ತಾಗ ನಾನು ಅವರನ್ನು ಇದ್ದಕ್ಕಿದ್ದಾಗೆ ರಾತ್ರೋರಾತ್ರಿ ವಿಷ ಹಾಕಿ, ಊಟದಲ್ಲಿ ವಿಷ ಹಾಕಿ ಕೊಲ್ಲಬೇಕು ಅಂತ ನೋಡಿದರು. ಸರ್ಪಗಳನ್ನು ಹಾಕಿ ಕಚ್ಚಿ ಕೊಲ್ಲಿಸಬೇಕು ಅಂತ ನೋಡಿದರು. ಎಷ್ಟೆಷ್ಟೋ ಪ್ರಯತ್ನಗಳನ್ನು ಮಾಡಿದರು.
ಇದು ಸಾಕಾಗಲಿಲ್ಲ ಅಂತ ನನ್ನ ಮಕ್ಕಳನ್ನ ಅರಗಿನ ಮನೆಗೆ ಕಳಿಸಿ ಅರಗಿನ ಮನೆಯಲ್ಲೇನೆ ಬೆಂಕಿ ಹಚ್ಚಿ ಕೊಲ್ಲಬೇಕು ಅಂತ ಅನ್ಕೊಂಡ್ರು. ಆದರೂ ಏನೂ ಆಗಲಿಲ್ಲ ನನ್ನ ಮಕ್ಕಳಿಗೆ. ಇಷ್ಟೆಲ್ಲ ಆದರೂ ಕೂಡ ನನ್ನ ಮಕ್ಕಳು ಏನಾಗದೇನೆ ಇವತ್ತಿಗೂ ಕೂಡ ಸುಖವಾಗಿ ಇದ್ದಾರೆ ಅಂತಂದರೆ ಯಾರ ಅನುಗ್ರಹದಿಂದ ಕೃಷ್ಣ? ನಿನ್ನ ಅನುಗ್ರಹದಿಂದ ಅಪ್ಪ, ನಿನ್ನ ಅನುಗ್ರಹದಿಂದ. ಆದ್ದರಿಂದ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನು. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಭಗವಂತ ನಿನಗೆ ನಮಸ್ಕಾರ ಮಾಡುತ್ತೇನೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ. ಕೃಷ್ಣ ವಾಸುದೇವ ನೀನೆ, ವಸುದೇವನ ಮಗನು ನೀನೆ, ದೇವಕಿಯ ನಂದನನು ನೀನೆ, ನಂದಗೋಪನ ಕುಮಾರನು ನೀನೆ, ಗೋವುಗಳನ್ನು ರಕ್ಷಣೆ ಮಾಡಿದವನೇ ಭಗವಂತ ನಿನಗೆ ನಮೋ ನಮಃ ಅಂತ ಕೃಷ್ಣನಿಗೆ ನಮಸ್ಕಾರ ಅಂತ ಹೇಳಿ ಇಷ್ಟು ಪ್ರಾರ್ಥನೆ ಮಾಡುವಾಗ ಕೃಷ್ಣ ಎದರಲ್ಲಿ ಬಂದು ನಿಂತ, ತಟ್ ಅಂತ ಬಂದು ನಿಂತ. ಆ ಕೃಷ್ಣ ಬಂದು ನಿಲ್ಲುವಾಗ ಆ ಮಗು ಸತ್ತು ಹೋಗಿತ್ತಂತೆ. ಮಗು ಸತ್ತು ಹೋಗಿತ್ತು. ಮಗು ಹುಟ್ಟಿದೆ, ಆದರೆ ಹುಟ್ಟಿದ ಮಗು ಸತ್ತು ಹೋಗಿಲ್ಲ. ಆ ಹುಟ್ಟಿದ ಮಗು ಸತ್ತು ಹೋದಾಗ ಕೃಷ್ಣ ಪರಮಾತ್ಮ ಎದರಲ್ಲಿ ಬಂದು ನಿಂತಿದ್ದಾನೆ ಭಗವಂತ. ನೋಡುವಾಗ ಎಲ್ಲರೂ ನೋಡ್ತಾ ಇದ್ದಾರೆ. ಅನೇಕರು ಕೃಷ್ಣ ಬರೋಕ್ಕಿಂತ ಮೊದಲೇನೆ ಎಲ್ಲ ರೀತಿಯಾದಂಥ ಡಾಕ್ಟರ್ಸು ಬಂದಿದ್ದರಂತೆ, ವೈದ್ಯರೆಲ್ಲ ಬಂದು ನಿಂತಿದ್ದಾರೆ, ಚಿಲ್ಡ್ರನ್ ಸ್ಪೆಷಲಿಸ್ಟ್ಗಳು ಅವರು ಇವರು ಎಲ್ಲ ಬಂದಿದ್ದಾರೆ. ಎಲ್ಲ ಬಂದವರು ಕೂಡ ಹೇಳುತ್ತಿದ್ದಾರೆ ಹೆಲ್ಪ್ಲೆಸ್, ಏನು ಮಾಡಲಿಕ್ಕಾಗೋದಿಲ್ಲ, ಮಗು ಸತ್ತು ಹೋಗಿದೆ, ಇನ್ನು ಇದನ್ನು ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳುವಾಗ ಆಗ ಪಾಹಿ ಜಗನ್ನಾಥ ದೇವದೇವ ಮಹಾಯೋಗಿ ಆ ಭಗವಂತನನ್ನ ಗೋಗರದು ಕರೀತಾಳೆ ಆ ಉತ್ತರಾದೇವಿ. ಕೃಷ್ಣ ಪರಮಾತ್ಮ ಬಂದು ನಿಂತಾಗ ಎಲ್ಲರೂ ನೋಡುತ್ತಿದ್ದಾರಂತೆ. ಎಲ್ಲರೂ ನೋಡುವಂಥ ಕಾಲದಲ್ಲಿ ಭಗವಂತ ಹೇಳ್ತಾನೆ, ಈ ಮಗುವನ್ನು ನಾನು ಬದುಕಿಸ್ತೇನೆ ಅಂತ ಕೃಷ್ಣ. ಎಲ್ರಿಗೂ ಆಶ್ಚರ್ಯ ಅಲ್ಲಿ, ಏನು ವಿಚಿತ್ರ ಇದು, ಸತ್ತು ಮಗುವನ್ನು ಬದುಕಿಸೋದು ಅಂದರೆ ಏನಿದು ಆಶ್ಚರ್ಯ, ಇದು ಹ್ಯಾಕೆ ಸಾಧ್ಯ ಆಗ್ತದೆ ಅಂತ ಎಲ್ಲರೂ ಕೂಡ ಬಹಳ ಕಾತುರತೆಯಿಂದ ನೋಡ್ತಿದ್ದಾರಂತೆ, ಕುತೂಹಲದಿಂದ ನೋಡ್ತಿದ್ದಾರೆ. ನೋಡುವಾಗ ಭಗವಂತ ಹೇಳ್ತಾನೆ, ಅಲ್ಲಿದ್ದವರೆಲ್ಲ ಮತ್ತೆ ಇನ್ನೂ ಖುಷಿ ಆಯ್ತು ಅವರಿಗೆಲ್ಲ, ಏನೋ ಕೃಷ್ಣ ಇದು ವಿಚಿತ್ರ ಮಾಡ್ತಿದ್ದಾನೆ. ಕೆಲವು ಡಾಕ್ಟರ್ಗಳಿದ್ರಲ್ಲ ಅವರು ದೊಡ್ಡ ದೊಡ್ಡ ಸರ್ಜನ್ಗಳಿಗೆ ಫೋನ್ ಮಾಡಿ ಕರೆಸಿದ್ರಂತೆ, ಏನೋ ಕೃಷ್ಣ ವಿಚಿತ್ರ ಮಾಡ್ತಾನೆ ನೋಡೋಣ ಬರ್ರಿ ಅಂತ. ಎಲ್ಲ ಬಂದು ನಿಂತುಕೊಂಡಾಗ ಭಗವಂತ ಆ ಸಂದರ್ಭದಲ್ಲಿ ತಾನೇ ಒಂದು ಪ್ರತಿಜ್ಞೆ ಮಾಡಿದಂತೆ ಭಗವಂತ. ಎಂಥ ಪ್ರತಿಜ್ಞೆ ನೋಡಿ, ಭಗವಂತ ಹೇಳಿದ, ನಾನು ನನ್ನ ಇಡೀ ಜೀವನದ ಉದ್ದಕ್ಕೂ ಕೂಡ ಒಂದು ದಿವಸವೂ ಕೂಡ ಮತ್ತೊಬ್ಬರ ಮನೆಗೆ ಹೋಗಿ ಬೆಣ್ಣೆ ಕಳ್ಳತನವನ್ನು ಮಾಡಿಲ್ಲ. ಕೃಷ್ಣ ಹೇಳಿದ, ನಾನು ಯಾರ ಮನೆಗೂ ಹೋಗಿ ಬೆಣ್ಣೆ ಕಳ್ಳತನ ಮಾಡಿಲ್ಲ, ನಾನು ಪರಸ್ತ್ರೀಯರನ್ನ ಕಣ್ಣೆತ್ತಿ ನೋಡಿಲ್ಲ, ನಾನು ಯಾರ ಸೀರೆಗಳನ್ನು ಕೂಡ ಅಪಹರಣ ಮಾಡಿಲ್ಲ, ನಾನು ಕಳ್ಳ ಅಲ್ಲ, ನಾನು ಸುಳ್ಳ ಅಲ್ಲ, ನಾನು ಚೋರ ಅಲ್ಲ, ನಾನು ಜಾರ ಅಲ್ಲ, ನಾನು ಹೇಳಿದ ಮಾತು ಸತ್ಯವಾಗಿದ್ದರೆ ಈ ಮಗು ಬದುಕಲಿ ಅಂತ. ಇಂಥ ಮಾತು ಹೇಳಿದ ಕೂಡಲೇ ಇಷ್ಟು ಪ್ರತಿಜ್ಞೆ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಎಲ್ಲೋ ಇದ್ದ ಆ ಕೂಸು ನಿಧಾನವಾಗಿ ಮಲಗಿ ಎದ್ದಂತೆ ಕುಯ್ ಅಂತ ಅಳ್ಲಿಕ್ಕೆ ಶುರು ಮಾಡಿಬಿಡುತ್ತಂತ ಆ ಕೂಸು. ಅಲ್ಲಿ ಇದ್ದವರಿಗೆಲ್ಲ ಆಶ್ಚರ್ಯ, ಏನೋ ಇದು ಕೃಷ್ಣ ಎಂಥ ಪ್ರತಿಜ್ಞೆ ಮಾಡಿದ, ಏನು ಕತೆ, ಹೇಗಾಯ್ತಲ್ಲ ಇದು ಅಂತ ಬಹಳ ಆಶ್ಚರ್ಯದಿಂದ ನೋಡಿದ್ರಂತೆ. ಆಶ್ಚರ್ಯದಿಂದ ನೋಡುವಾಗ ಅಲ್ಲೇನೆ ಒಬ್ಬ ಕೃಷ್ಣನ ಬಾಲ್ಯ ಸ್ನೇಹಿತ ಇದ್ದ. ಆ ಬಾಲ್ಯ ಸ್ನೇಹಿತ ಬಂದನಂತೆ. ಆ ಬಾಲ್ಯ ಸ್ನೇಹಿತ ಬಂದು ಅವನು ಕೃಷ್ಣನನ್ನು ಎಳ್ಕೊಂಡು ಪಕ್ಕಕ್ಕೆ ಎಳ್ಕೊಂಡು ಹೋಗಿ ಕೂಡಿಸ್ಕೊಂಡಂತೆ. ಆ ಪಕ್ಕಕ್ಕೆ ಎಳ್ಕೊಂಡು ಹೋಗಿ ಕೂಡಿಸ್ಕೊಂಡು ಅಲ್ಲಿ ಆ ಕೃಷ್ಣನಿಗೆ ಕೇಳಿದಂತೆ, ಏನೋ ಕೃಷ್ಣ ಇದು ವಿಚಿತ್ರ, ನಾನು ಮತ್ತೊಬ್ಬರ ಮನೆಯಲ್ಲಿ ಬೆಣ್ಣೆ ಕಳ್ಳತನ ಮಾಡಿಲ್ಲ ಅಂತ ಪ್ರತಿಜ್ಞೆ ಮಾಡಿದೆ, ಮಗು ಬೇರೆ ಬದುಕಿತು. ಆದರೆ ನೀನು ಕಳ್ಳತನ ಮಾಡುವಾಗ ನಿನ್ನ ಜೊತೆಗೆ ನಾನು ಬಂದೀನಿ, ನೀನು ಇಬ್ಬರು ಸೇರಿಕೊಂಡೇ ಕಳ್ಳತನ ಮಾಡಿದ್ದೀರಿ. ಆದರೂ ನೀನು ಪ್ರತಿಜ್ಞೆ ಮಾಡಿದೆ ನಾನು ಕಳ್ಳತನ ಮಾಡಿಲ್ಲ ಅಂತ, ಮಗು ಬೇರೆ ಬದುಕ್ತಲ್ಲ, ಹೇಗಿದು ಅಂತ ಕೇಳಿದಂತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮತ್ತು ನಾ ಪ್ರತಿಜ್ಞೆ ಮಾಡಿದೆ ಅಂತ ನೀ ಮಾಡ್ಲಿಕ್ಕೆ ಹೋಗ್ಬೇಡ, ನೀ ಮಾಡಿದ್ರೆ ಬದುಕಿದ್ದು ಹೋಗಿಬಿಡ್ತದೆ ಅಷ್ಟೇ, ಅದು ನೀ ಮಾಡ್ಲಿಕ್ಕೆ ಹೋಗಿ ನಾ ಮಾಡಬಹುದು ಅಂತ ಭಗವಂತ. ಏನಾಗಾರೆ ಪರಮಾತ್ಮನ ಅಭಿಪ್ರಾಯ ಏನು ಅಂದರೆ ಭಗವಂತನದ್ದು, ಅವನು ಹೇಳ್ತಾನೆ ಪರಮಾತ್ಮ ನಾನು ಮಾಡಬಹುದು ಅಂದರೆ ಎಲ್ಲ ಇಡೀ ಮತ್ತೊಬ್ಬರ ಮನೆ ಅಂತ ಅನ್ನೋದು ಎಲ್ಲಿದೆ ಹೇಳಿ, ಜಗತ್ತೇ ಭಗವಂತನ ಮನೆ. ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಗಾಡ್ರೇಜಲ್ಲಿ ನಾವೇ 10 ರೂಪಾಯಿ ತೆಗೆದ್ರೆ ಕಳ್ಳ ಅಂತಾರೆ ಯಾರ? ಇಡೀ ಬ್ರಹ್ಮಾಂಡ ಎನ್ನುವುದೇ ಪರಮಾತ್ಮನ ಮನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ
ಮಾಗೃದ ಕಸ್ಯ ಸಿದ್ಧನಂ. ಇಡೀ ಜಗತ್ತಿನಲ್ಲಿರುವಂತಹದ್ದು ಎಲ್ಲವೂ ಕೂಡ ಅವನು ಕೊಟ್ಟದ್ದು, ಪರಮಾತ್ಮ ಕೊಟ್ಟದ್ದು. ನಾವೇನಾದ್ರೂ ದೇವರಿಗೆ ಕೊಡ್ತೀವಿ ಅಂದ್ರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಷ್ಟೇ. ನಾವು ಕೊಡೋದು ಅಂತೇನಿದೆ ದೇವರಿಗೆ? ನಮ್ದು ಅನ್ನುವಂಥದ್ದು ಏನಿಲ್ಲ. ಬರುವಾಗ ಖಾಲಿ ಕೈಲಿ ಬಂದೀವಿ, ಹೋಗುವಾಗಲೂ ಖಾಲಿ ಕೈಗೆ ಹೋಗೋದು. ಹಾಗಾಗಿ ಮಧ್ಯದಲ್ಲಿ ನಂದು ಅನ್ನುವಂಥದ್ದು ಏನಿದೆ? ಏನು ಇಲ್ಲ, ಎಲ್ಲ ಭಗವಂತ ಕೊಟ್ಟದ್ದು. ಇದು ಭಗವಂತನದ್ದು, ಪರಮಾತ್ಮನದ್ದು. ಆದ್ದರಿಂದ ಈ ಅಭಿಪ್ರಾಯದಿಂದ ಕೃಷ್ಣ ಹೇಳಿದ, ನಾನು ಯಾರ ಮನೆಯಲ್ಲೂ ಕೂಡ ಬೆಣ್ಣೆ ಕಳ್ಳತನ ಮಾಡಿಲ್ಲ, ಅಂದ್ರೆ ಎಲ್ಲವೂ ನನ್ನದ್ದೇ ಅನ್ನೋ ಅಭಿಪ್ರಾಯ ಪರಮಾತ್ಮನದ್ದು. ಇನ್ನು ಹೋಗ್ಲಿ, ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರಲ್ಲೋ, ನೀನು ಜಾರ ಅಂತಂದ್ರಲ್ಲ, ಅಂದ್ರೆ ಕ್ಯಾರೆಕ್ಟರಲ್ಲೂ ಏನು ದೋಷ ಇಲ್ಲ ಅಂದಕೊಂಡು 16,108 ಮಂದಿನ ಮದುವೆ ಮಾಡ್ಕೊಂಡಿದೆಯಲ್ಲೋ ಕೃಷ್ಣ ಅಂತಂದ್ರೆ, ಕೃಷ್ಣ ಹೇಳ್ತಾನೆ ಭಗವಂತ, ಅಷ್ಟೂ ಜನರು ಕೂಡ ತಪಸ್ಸನ್ನ ಮಾಡಿ ಲಕ್ಷ್ಮೀ ಸಾನ್ನಿಧ್ಯವನ್ನು ಬರೆಸಿಕೊಂಡ ನಂತರ ಲಕ್ಷ್ಮೀದೇವಿನೇ ಅವರ ಒಳಗೆ ನಿಂತಾಗ ನಾನು ಅವರನ್ನು ಮದುವೆ ಮಾಡ್ಕೊಂಡಿದ್ದೀನಿ. ಅಂದ್ರೆ ನನ್ನ ಹೆಂಡತಿಯನ್ನೇ ನಾನು ಮದುವೆ ಮಾಡ್ಕೊಂಡಿದ್ದೇನೆ ಹೊರತು ಬೇರೆ ಯಾರನ್ನೂ ಮದುವೆ ಮಾಡ್ಕೊಂಡಿಲ್ಲ ಅಂತ ಕೃಷ್ಣ. ಈ ರೀತಿಯಲ್ಲಿ ಕೃಷ್ಣ ಪರಮಾತ್ಮ ಭಗವಂತ ಈ ಉತ್ತರಗಳನ್ನು ಕೊಟ್ಟಾಗ ಆ ಮಗು ಎನ್ನುವಂತಹದ್ದು ಬದುಕಿದೆ. ಎಲ್ಲರೂ ಆಶ್ಚರ್ಯವನ್ನು ಪಟ್ಟರು. ಆಶ್ಚರ್ಯವನ್ನು ಪಡುವಾಗ ಅಲ್ಲೇ ಇದ್ದಂಥ ಕುಂತಿದೇವಿ ಭಗವಂತನನ್ನು ನೋಡಿ ಒಂದು ಸರ್ತಿ ನಿಟ್ಟುಸಿರು ಬಿಟ್ಲಂತೆ. ಅಬ್ಬಾ ಕೃಷ್ಣ, ಏನು ಅದ್ಭುತನೋ ನೀನು ಅಂತ ಒಂದು ಸರ್ತಿ ನಿಟ್ಟುಸಿರು ಬಿಟ್ಲು. ನಮ್ಮ ಕುಡಿ ಒಂದನ್ನು ಉಳಿಸಿದೆಯಲ್ಲ ನೀನು ಅಂತ ನಿಟ್ಟುಸಿರು ಬಿಟ್ಟುಕೊಂಡು ಆ ಕೃಷ್ಣ ಪರಮಾತ್ಮನ ಬಳಿಯಲ್ಲಿ ಆ ಕುಂತಿದೇವಿ ಕೇಳಿಕೊಳ್ಳುತ್ತಾ ಇದ್ದಾಳಂತೆ. ಕುಂತಿ, ಇಷ್ಟು ನನ್ನನ್ನು ಸ್ತೋತ್ರ ಮಾಡ್ತಾ ಇದ್ದೀಯಲ್ಲ, ಏನು ಬೇಕು ನಿನಗೆ ಹೇಳು ಅಂತ ಕೇಳಿದೆ. ಏನು ಬೇಕು ಹೇಳು ಅಂದ್ರೆ, ಏನಾದ್ರು ಕೃಷ್ಣ ಕೇಳುವಾಗ ಏನಾದರೂ ಕೇಳ್ಬೋದಿತ್ತು. ನನ್ನ ಮಕ್ಕಳಿಗೆ ಇನ್ನೂ ಒಂದಷ್ಟು ಸಂಪತ್ತು ಕೊಡು, ಇನ್ನೇನಾದರೂ ಮಾಡು ಅಂತೆಲ್ಲ ಹೇಳ್ಬೋದಿತ್ತು. ಆದರೆ ಅವಳು ಏನು ಹೇಳಿದ್ರು ಗೊತ್ತಾ? ನನಗೆ 2 ವರ ಕೊಡು ಅಂತಂದು. 2 ವರ ಕೊಡು. ಏನದು ಅಂತ ಹೇಳಿದರೆ, ಒಂದು, ನನ್ನ ಮಕ್ಕಳ ಮೇಲೆ ನನಗೆ ವ್ಯಾಮೋಹ ಇರಬಾರದು ಅಂಥ ಒಂದು ವರವನ್ನು ಕೊಡು. ನನ್ನ ಮಕ್ಕಳ ಬಗ್ಗೆ ವಾತ್ಸಲ್ಯ ಪ್ರೀತಿ ಇದು ಹುಟ್ಟಬಾರದು ನನಗೆ, ಅಂಥ ಒಂದು ವರವನ್ನು ಕೊಡು. ಇನ್ನೊಂದು ವರವನ್ನು ಕೂಡ ಕೇಳ್ತೀನಿ. ಏನು? ವಿಪದಸ್ಸಂತು ನಶ್ಶಶ್ವತ್ ತತ್ರ ತತ್ರ ಜಗತ್ಪತೆ. ನನ್ನ ಜೀವನದ ಉದ್ದಕ್ಕೂ ಕೂಡ ನನಗೆ ಕಷ್ಟಗಳೇ ಬರ್ತಾ ಇರಲಿ ಅಂತ ಕೇಳಿಲ್ಲ. ವಿಪದಸ್ಸಂತು ನಶ್ಶಶ್ವತ್, ಎಂಥ ಮಾತು! ಜೀವನದ ಉದ್ದಕ್ಕೂ. ಯಾಕೆಂದ್ರೆ ಈ ಕುಂತಿ ಇದ್ದಾಳಲ್ಲ, ಕುಂತಿಯ ಜೀವನವೇ ಒಂದು ವಿಪರ್ಯಾಸ ಅವಳದ್ದು, ಕುಂತಿಯ ಜೀವನ. ಯಾಕೆ ಅಂತಂದ್ರೆ, ಅವಳು ಕುಂತಿದೇವಿ ಆಗಬೇಕಾದ್ರೆ ಹುಟ್ಟಿದ್ದು ಒಬ್ಬ ತಂದೆಗೆ, ಆದರೆ ಬೆಳೆದದ್ದು ಕುಂತಿರಾಜ ಅಂತ ಒಬ್ಬ ಆ ರಾಜನ ಬಳಿಯಲ್ಲಿ. ಆದ್ರಿಂದ ಕುಂತಿ ಅಂತ ಹೆಸರು. ಆದರೆ ಆಗಲೂ ಕೂಡ ಚಿಕ್ಕವಳಿದ್ದಾಗಲೂ ಕೂಡ ಅವಳಿಗೆ ಮನೆಯಲ್ಲಿ ಪಾಪ ತುಂಬ ಕೆಲಸ ಮಾಡಿಕೊಂಡೇ ಬದುಕಿದವಳು. ಎಲ್ಲೂ ಕೂಡ ಸುಖದಿಂದ ಮೆರೆದವಳಲ್ಲ ಅವಳು ಕೆಲಸ ಮಾಡಿಯೇ ಬದುಕಿದ್ಳು. ಆಮೇಲೆ ಪಾಂಡುರಾಜನ ಮನೆಗೆ ಬಂದು, ಪಾಂಡುರಾಜನ ಮನೆಯಲ್ಲೂ ಕೂಡ ಧೃತರಾಷ್ಟ್ರ ಸಿಂಹಾಸನದಲ್ಲಿ ಕೂತ್ಕೊಂಡ. ಅಲ್ಲೂ ಕೂಡ ಸರಿಯಾಗಲಿಲ್ಲ, ಬದರಿಕಾಶ್ರಮಕ್ಕೆ ಹೋದ್ರು. ಹೋಗ್ಲಿ, ಪಾಂಡುವಿನ ಜೊತೆಗಾದರೂ ಕೂಡ ಸುಖವಾದ ಜೀವನ ಆಗುತ್ತೆ ಅಂದರೆ 2ನೇ ಮದುವೆ ಮಾಡಿಕೊಂಡ, ಮಾದ್ರಿಯನ್ನು ಮಾಡಿಕೊಂಡ. ಅದರಿಂದ ಸವತಿಯು ಕೂಡ ಬಂದು. ಹೀಗೆ ಇದ್ದಕ್ಕಿದ್ದಾಗೆ ಗಂಡನನ್ನು ಕಳೆದುಕೊಂಡು ಜೀವನದಲ್ಲಿ ಸುಖವೇ ಅನುಭವಿಸದೇ ಇರುವಂಥವಳು ಕೊನೆಗಾದರೂ ನನ್ನ ಜೀವನದಲ್ಲಿ ಸುಖ ಸಿಗಲಿ ಅಂತ ಕೇಳ್ಬೋದಿತ್ತು. ಅದನ್ನು ಕೇಳಲಿಲ್ಲ. ವಿಪದಸ್ಸಂತು ನಶ್ಶಶ್ವತು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ ಕೃಷ್ಣ ಅದಕ್ಕೆ ಅವಳು ಹೇಳ್ತಾಳೆ, ಯಾಕೆಂದರೆ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೇವಲ್ವ, ಅಂದರೆ ಕಷ್ಟ ಬಂದಾಗ ನಿನ್ನ ನಾಮಸ್ಮರಣೆ ಮಾಡ್ತೇನೋ, ನಿನ್ನ ನಾಮಸ್ಮರಣೆ ಮಾಡಿದರೆ ನೀನೇ ಸಾಕ್ಷಾತ್ತಾಗಿ ಎದರಲ್ಲಿ ಬಂದು ದರ್ಶನವನ್ನು ಕೊಡ್ತೀಯಲ್ಲ ನನಗೆ, ಆ ಭಾಗ್ಯ ಸಾಕು ನನಗೆ, ಇನ್ನೇನು ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ ಅಂತ. ನಿನ್ನ ದರ್ಶನ ಮೇಲಿಂದ ಮೇಲೆ ಆಗ್ತಾ ಇರಬೇಕು ನನಗೆ, ಮತ್ತಿನ್ನೇನು ಬೇಡ. ಹಾಗಾಗಿ ಇಂಥ ವರವನ್ನು ಕೊಡು ಅಂತ ಕುಂತಿದೇವಿ ಕೇಳಿಕೊಳ್ತಾಳೆ. ಹೀಗೆ ಕೇಳಿಕೊಂಡಾಗ ಆಯಿತು ಅಂತ ಎಲ್ಲ ವರಗಳನ್ನು ಕೂಡ ಕೊಟ್ಟನಂತೆ ಭಗವಂತ, ಕೊಟ್ಟ ಪರಮಾತ್ಮ. ಇಷ್ಟೆಲ್ಲ ಆದ ನಂತರ ಮುಂದೆ ಏನಾಗುತ್ತೆ ಅಂತ ಹೇಳಿದರೆ, ಈ ಇವನು ಹುಟ್ಟಿದ್ದಾನೆ, ಯಾರು? ಪರೀಕ್ಷಿನ್ ಮಹಾರಾಜ ಹುಟ್ಟಿದ. ಆ ಪರೀಕ್ಷಿನ್ ಮಹಾರಾಜ ಹುಟ್ಟಿದ ಕೂಡಲೇ ಅವನಿಗೇನಾಯಿತು ಅಂದರೆ, ಧರ್ಮರಾಜ ಏನು ಮಾಡಿದ, ಹುಟ್ಟಿದ್ದಾನೆ, ಇನ್ನೂ ಆಗುತ್ತಾನೆ ಹುಟ್ಟಿದ ಮಗು. ಆ ಹುಟ್ಟಿದೆ ಅನ್ನುವಂಥ ಸುದ್ದಿ ಅವನಿಗೆ ಗೊತ್ತಾಯ್ತಂತೆ. ಗೊತ್ತಾದ ಕೂಡಲೇ ಮೊದಲು ಮಾಡಿದ ಕೆಲಸ ಏನು ಅಂತ ಹೇಳಿದರೆ, ಎಲ್ಲ ಬ್ರಾಹ್ಮಣರನ್ನು ಕರೆದು ದಾನಗಳನ್ನು ಕೊಟ್ಟನಂತೆ. ಅನೇಕ ಬ್ರಾಹ್ಮಣರನ್ನು ಕರೆದು ದಾನಗಳನ್ನು ಕೊಡ್ತಿದ್ದಾನಂತೆ. ಹಿರಣ್ಯಂ ಗಾಂ ಮಹೀಂ ಗ್ರಾಮಾನ್ ಹಸ್ತ್ಯಶ್ವತುರಗಾನಪಿ. ಎಲ್ಲ ದಾನ. ಪ್ರಾದಾತ್ ಸ್ವನ್ನಂಚ ವಿಪ್ರೇಭ್ಯ ಪ್ರಜಾತೀರ್ಥೇ ಸ ತೀರ್ಥಕೃತ್. ಏನೇನು ದಾನ ಮಾಡಿದ? ಹಿರಣ್ಯಂ ಗಾಂ ಅಂದರೆ ಹಿರಣ್ಯ, ಬಂಗಾರವನ್ನು ದಾನ ಮಾಡಿದ್ದಾನಂತೆ. ಗಾಮ್ ಅಂತ ಹೇಳಿದರೆ ಆಕಳುಗಳನ್ನು ದಾನ ಮಾಡಿದ್ದಾನಂತೆ. ಮಹಿ ಅಂದರೆ ಭೂದಾನವನ್ನು ಮಾಡಿದ್ದಾನಂತೆ. ಗ್ರಾಮಾನ್, ಕೆಲವು ಕಡೆ ದಾನಗಳನ್ನು ಗ್ರಾಮಗಳನ್ನೇ ಬ್ರಾಹ್ಮಣರಿಗೆ ದಾನ ಕೊಟ್ಟಿದ್ದಾನಂತೆ. ಹಸ್ತ್ಯಶ್ವತುರಗಾನಪಿ. ಹಸ್ತಿ, ಅಶ್ವ, ತುರಗ ಅಂದರೆ ಆನೆ,
ಮತ್ತು ಕುದುರೆ, ಇವೆಲ್ಲ ಅನೇಕ ದಾನಗಳನ್ನು ಕೊಟ್ಟಿದ್ದಾನಂತೆ ಅವನು. ಇಷ್ಟೆಲ್ಲ ದಾನಗಳನ್ನು ಕೊಟ್ಟಿರುವಂಥ ಮಹಾತ್ಮ ಎಲ್ಲಿ ಕೊಟ್ಟ ಈ ದಾನಗಳನ್ನು? ಪ್ರಾದಾತ್ ಸ್ವನ್ನಂಚ, ಅನ್ನದಾನವನ್ನು ಮಾಡಿದ. ಇಷ್ಟೆಲ್ಲ ಮಾಡಿದ್ದು ಎಲ್ಲಿ ಅಂದರೆ ಪ್ರಜಾತೀರ್ಥೇ ಸ ತೀರ್ಥಕೃತ, ಪ್ರಜಾತೀರ್ಥದಲ್ಲಿ ಈ ದಾನಗಳನ್ನೆಲ್ಲವನ್ನು ಕೂಡ ಮಾಡಿದ ಅಂತ ಹೇಳುತ್ತಾರೆ. ಈ ದಾನಗಳನ್ನೆಲ್ಲ ಪ್ರಜಾತೀರ್ಥದಲ್ಲಿ ಮಾಡಿದ ಅಂತಂದಾಗ ನಮಗೊಂದು ಸಂದೇಹ ಬರುತ್ತದೆ. ಪ್ರಜಾತೀರ್ಥದಲ್ಲಿ ಅಂತಂದಾಗ ನಮಗೆ ಗೊತ್ತಿರೋದು ಗಂಗಾ ತೀರ್ಥ ಗೊತ್ತು, ಸ್ವಾಮಿ ಪುಷ್ಕರಣಿ ತೀರ್ಥ ಗೊತ್ತು. ಈ ಪ್ರಜಾತೀರ್ಥ ಎಲ್ಲಿದೆ ಅಂತ ಗೊತ್ತಿಲ್ಲ. ಪ್ರಜಾತೀರ್ಥದಲ್ಲಿ ದಾನ ಮಾಡಿದ ಅಂತ ಹೇಳುತ್ತಿದ್ದಾರೆ. ಮತ್ತದು ದಾನ ಮಾಡಿದ್ದು ಯಾವಾಗ ಅಂತ ಕೇಳಿದರೆ, ಆಗ ತಾನೇ ಪರೀಕ್ಷಿತ್ ಹುಟ್ಟಿದ್ದಾನೆ, ಹುಟ್ಟಿದ ಕೂಡಲೇ ದಾನ ಮಾಡಿದ ಅಂತ ಹೇಳುತ್ತಿದ್ದಾರೆ. ಹುಟ್ಟಿದ ಕೂಡಲೇ ದಾನ ಮಾಡಲಿಕ್ಕೆ ಇವನಿಗೆ ಆ ದಾನಾಧಿಕಾರ ಆದರೂ ಕೂಡ ಎಲ್ಲಿತ್ತು ಅಂತ. ಯಾಕೆ ಅಂದರೆ ಹುಟ್ಟಿದ್ದು ಯಾರು ಅಂತ ಹೇಳಿದರೆ ಇವನು ಮರಿ ಮೊಮ್ಮಗ. ಯಾಕೆ ಅಂತಂದರೆ ಅರ್ಜುನನ ಇವನು ಮೊಮ್ಮಗ ಇವನು ಹುಟ್ಟಿದ್ದು ಪರೀಕ್ಷಿತ್ ಅಂತಂದರೆ. ಯಾಕೆ ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಇವನು ಪರೀಕ್ಷಿತ್. ಹಾಗಾಗಿ ಹುಟ್ಟಿದ್ದಾನೆ ಅಂದರೆ ಮೊಮ್ಮಗ ಹುಟ್ಟಿದ್ದಾನೆ. ಮೊಮ್ಮಗ ಹುಟ್ಟಿದ ಕೂಡಲೇ ಜಾತಾಶೌಚ ಅನ್ನುವಂತಹ ಆಶೌಚ ದೋಷ ಇರುತ್ತದೆ. ಆಶೌಚ ಮೈಲಿಗೆ ಇರುತ್ತದೆ. ಮೈಲಿಗೆಯಲ್ಲಿ ದಾನ ಧರ್ಮ ಇವುಗಳನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಅಂಥ ಕಾಲದಲ್ಲಾಗಬೇಕಾದ್ರೆ ಇವನು ಹೇಗಪ್ಪ ದಾನ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳಿದರೆ ಅದಕ್ಕೆ ಎರಡು ಪ್ರಶ್ನೆ ಮಾಡಿದರು. ಪ್ರಜಾತೀರ್ಥೇ ಸ ತೀರ್ಥಕೃತ, ಪ್ರಜಾತೀರ್ಥದಲ್ಲಿ ದಾನ ಮಾಡಿದ ಮತ್ತು ಮೈಲಿಗೆಯಲ್ಲಿ ಹೇಗೆ ದಾನ ಮಾಡಿದ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ಉತ್ತರವನ್ನು ಕೊಡ್ತಾರೆ. ಇಲ್ಲಿ ಮೊದಲನೇದಾಗಿ ಪ್ರಜಾತೀರ್ಥ ಅಂದರೆ ಯಾವುದೋ ಒಂದು ಸ್ವಾಮಿ ಪುಷ್ಕರಣಿ ತೀರ್ಥದಂತೆ ತೀರ್ಥ ಅಂತ ತಿಳ್ಕೋಬಾರದು. ಇಲ್ಲಿ ಪ್ರಜಾತೀರ್ಥ ಅನ್ನೋದು ಯಾವುದೋ ಒಂದು ನೀರಿನ ವಾಚಕವಾದಂಥ ಶಬ್ದ ಅಲ್ಲ, ಜಲವಾಚಕ ಶಬ್ದ ಅಲ್ಲ ಅದು. ಮತ್ತೇನು ಅಂದರೆ ಕಾಲವಾಚಕ ಶಬ್ದ ಅದು. ಕಾಲವಾಚಕ, ಕಾಲವನ್ನು ಹೇಳ್ತದೆ. ಪ್ರಜಾತೀರ್ಥ ಅಂತ, ಪ್ರಜಾತೀರ್ಥ ಅಂತ ಹೇಳಿದರೆ ಪ್ರಜಾತೀರ್ಥ ಕಾಲ ಅಂತ. ಅದಕ್ಕೆ ಯಾವುದದು ಕಾಲ ಅಂದರೆ ಮಗು ಹುಟ್ಟುತ್ತದಂತೆ, ಕೂಸು ಹುಟ್ಟುತ್ತದೆ. ಮಗು ಹುಟ್ಟಿದ ಮೇಲೆ ಆ ಮಗು ಗರ್ಭದಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ಅದಕ್ಕೊಂದು ಹೊಕ್ಕಳು ಬಳ್ಳಿ ಇರ್ತದೆ. ಹುಟ್ಟಿದಾಗ ಕೂಸಿ ಹೊಕ್ಕಳು ಬಳ್ಳಿ, ಆ ಹೊಕ್ಕಳು ಬಳ್ಳಿ ಏನಿರ್ತದಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನು ಕತ್ತರಿಸ್ತಾರೆ. ಆದರೆ ಮಗು ಹುಟ್ಟಿರ್ತದೆ, ಇನ್ನೂ ಆ ಹೊಕ್ಕಳು ಬಳ್ಳಿಯನ್ನು ಕತ್ತರಿಸಿರೋದಿಲ್ಲ, ಆಮೇಲೆ ಕತ್ತರಿಸ್ತಾರೆ. ಅಂದರೆ ಮಗು ಹುಟ್ಟಿ ಆ ಹೊಕ್ಕಳು ಬಳ್ಳಿಯನ್ನು ಕತ್ತರಿಸೋ ತನಕಲೂ ಕೂಡ ಮಧ್ಯದ ಒಂದು ಕಾಲ ಇದೆ ಅಲ್ವ, ಆ ಕಾಲಕ್ಕೆ ಪ್ರಜಾತೀರ್ಥ ಅಂತ ಹೆಸರು. ಆ ಕಾಲಕ್ಕೆ ಪ್ರಜಾತೀರ್ಥ ಅಂತ ಕರೀತಾರೆ. ಅಂಥ ಕಾಲದಲ್ಲಿ ಮೈಲಿಗೆ ಇರೋದಿಲ್ಲ. ಮೈಲಿಗೆ ಯಾವಾಗಲಿಂದ ಆರಂಭ ಆಗ್ತದೆ ಅಂತಂದರೆ ಮಗು ಹುಟ್ಟಿದ ಕೂಡಲೇ ಮೈಲಿಗೆ ಆರಂಭ ಆಗೋದಿಲ್ಲ. ಮತ್ತು ಯಾವಾಗ ಅಂದರೆ ಜಾತಾಶೌಚ ಆರಂಭ ಆಗುವಂತಹದ್ದು ಅದರ ಹೊಕ್ಕಳು ಬಳ್ಳಿಯನ್ನು ಕತ್ತರಿಸಿದ ನಂತರ ಆಮೇಲೆ ಆ ಕಾಲ ಎನ್ನುವುದು ಅಂದರೆ ಆ ಜಾತಾಶೌಚ ಎನ್ನುವಂಥದ್ದು ಆರಂಭ ಆಗ್ತದೆ. ಆದ್ದರಿಂದ ಅಲ್ಲಿ ತನಕಲೂ ಕೂಡ ಆಶೌಚ ದೋಷ ಎನ್ನುವಂಥದ್ದು ಇರಲಿಲ್ಲ. ಆದ್ದರಿಂದ ಆ ಕಾಲದಲ್ಲಿ ದಾನ ಮಾಡಿದ್ದಾನೆ, ಆದ್ದರಿಂದಾಗಿ ದಾನಾಧಿಕಾರ ಇತ್ತು ಅಂತ. ಮತ್ತಷ್ಟೇ ಅಲ್ಲ, ಪ್ರಜಾತೀರ್ಥ ಅಂದರೆ ಈ ಕಾಲ ಅಂತ ಅರ್ಥ. ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಇದನ್ನೆಲ್ಲ ಶ್ರೀಮದ್ ಆಚಾರ್ಯರು ವಿವರಿಸ್ತಾರೆ. ಇದನ್ನೆಲ್ಲ ಹೀಗೆ ಈ ಮಗು ಎನ್ನುವಂಥದ್ದು ಹುಟ್ಟಿತಂತೆ. ಮಗು ಎನ್ನುವಂಥದ್ದು ಹುಟ್ಟಿತು. ಮಗು ಹುಟ್ಟಿದ ಕೂಡಲೇ ಆಗ ಇವರೆಲ್ಲರಿಗೂ ಕೂಡ ಸಂತೋಷ ಆಯಿತು. ಸಂತೋಷದಿಂದಾಗಿ ಎಲ್ಲರೂ ಕೂಡ ಏನು ಮಾಡಿದ್ರಂತೆ, ಅವನಿಗೊಂದು ನಾಮಕರಣ ಮಾಡಬೇಕು ಅಂತ ಹೇಳಿಕೊಂಡು ಆಗ ನಾಮಕರಣವನ್ನು ಮಾಡಿದ್ರಂತೆ. ನಾಮಕರಣವನ್ನು ಅವನಿಗೆ ವಿಷ್ಣುರಾತ ಅಂತ ನಾಮಕರಣ ಮಾಡಿದರು. ವಿಷ್ಣುರಾತ ಅಂದರೆ ವಿಷ್ಣು ಅಂದರೆ ಭಗವಂತ ಕೃಷ್ಣ, ಅವನಿಂದ ರಾತ ಅಂದರೆ ರಾದಾನೆ ಅಂದರೆ ಪ್ರಾಣದಾನವನ್ನು ಪಡೆದವನು, ಆದ್ದರಿಂದಾಗಿ ಅವನಿಗೆ ವಿಷ್ಣುರಾತ ಅಂತ ಹೆಸರು ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಅವನು ಅವತಾರವನ್ನು ಮಾಡಿದ. ಪರೀಕ್ಷಿನ್ ಮಹಾರಾಜ ಹುಟ್ಟಿದ. ಇವನು ಹುಟ್ಟಿದ ನಂತರ ಏನಾಯಿತು ಅಂದರೆ ಆಮೇಲೆ ಇವರೆಲ್ಲ ಇದ್ರಿಂದ ಪಾಂಡವರೆಲ್ಲರೂ ಕೂಡ ಇದ್ದರು. ಆ ಪಾಂಡವರೆಲ್ಲ ಇರುವಂಥವರೆಲ್ಲರೂ ಕೂಡ ಏನು ಮಾಡಿದ್ರಂತೆ, ಕೊನೆಯಲ್ಲಾಗಬೇಕಾದ್ರೆ ಕೆಲವರೆಲ್ಲ ಹೋಗಬೇಕಿತ್ತು, ಇನ್ನು ಕಾಡಿಗೆ ಹೋಗಬೇಕಿತ್ತು. ಅವರು ಕಾಡಿಗೆ ಹೋಗಬೇಕು ಅನ್ನೋದಕ್ಕೋಸ್ಕರವಾಗಿ ಏನು ಮಾಡಿದರು ಅಂದರೆ ಈ ಒಬ್ಬೊಬ್ಬರನ್ನು ಕೂಡ ಕಾಡಿಗೆ ಕಳಿಸ್ಬೇಕು. ಅದಕ್ಕೆ ಕೊನೆಯ ಕಾಲದಲ್ಲಿ ಭೀಮಸೇನ್ ದೇವರು ಏನು ಮಾಡಿದರು ಅಂದರೆ ಧೃತರಾಷ್ಟ್ರ ಕಾಡಿಗೆ ಹೋಗಬೇಕು ಅನ್ನೋದಕ್ಕೋಸ್ಕರವೇನೆ ಒಂದಷ್ಟು ವಿಪರ್ಯಾಸಗಳನ್ನು ತೋರಿಸಿದ ಭೀಮ. ಏನಾಯಿತು ಅಂದರೆ ಭೀಮಸೇನ ದೇವರಿಗೆ ಈ ವಿದುರ ಇದ್ದ. ಸುಮಾರು ಏನಾಗಿತ್ತು ಅಂತಂದರೆ ಈ ದುರ್ಯೋಧನಾದಿಗಳೆಲ್ಲ ಸತ್ತೋಗಿದ್ರು. ಸುಮಾರು ವರ್ಷಗಳು ಕಳೆದಿತ್ತು. ಆ ವರ್ಷಗಳು ಕಳೆದಾಗ ಒಮ್ಮೆ ಏನಾಗುತ್ತೆ ಅಂದರೆ ಧೃತರಾಷ್ಟ್ರ ಹೇಳ್ತಾನೆ, ವಿದುರನಿಗೆ ಹೇಳ್ತಾನೆ, ವಿದುರ, ನನ್ನ ಮಕ್ಕಳೆಲ್ಲ ಸತ್ತೋಗಿದ್ದಾರೋ, ಸತ್ತ ಮಕ್ಕಳಿಗೆ ನಾನು ಶ್ರಾದ್ದ ಮಾಡಬೇಕು, ಅದಕ್ಕೋಸ್ಕರವಾಗಿ ನನ್ನ ಹತ್ರ ದುಡ್ಡಿಲ್ಲ,
ಅದಕ್ಕೆ ಹೋಗಿ ಧರ್ಮರಾಜನ ಹತ್ರ ದುಡ್ಡಿಸಿಕೊಂಡು ಬಾ ಅಂತ ಹೇಳ್ತಾನೆ. ಹೇಳಿದಾಗ ಆಯಿತು ಅಂತ ವಿದುರ ಹೋಗ್ತಾನೆ. ವಿದುರ ಹೋಗಿಬಿಟ್ಟು ಧರ್ಮರಾಜನಿಗೆ ಹೇಳ್ತಾನೆ, ನೀನು ದೊಡ್ಡಪ್ಪ ಅವ್ರ ಮಕ್ಕಳಿಗೆಲ್ಲ ಶ್ರಾದ್ದ ಮಾಡಬೇಕಂತೆ, ದುಡ್ಡು ಕೊಡು ಅಂತ. ದುಡ್ಡು ಕೊಡು ಅಂತ ಕೇಳಿದರೆ ಧರ್ಮರಾಜ ಹೇಳ್ತಾನೆ, ಇಲ್ಲ, ಈ ಖಜಾಂಚಿಯಾಗಿ ನಾನು ಭೀಮನ್ನಿಟ್ಟಿದ್ದೀನಿ, ಹಾಗಾಗಿ ವ್ಯವಸ್ಥೆ ಎಲ್ಲ ಅವನೇ, ಟ್ರೆಜರರ್ ಎಲ್ಲ ಅವನೇ, ಹಾಗಾಗಿ ಕ್ಯಾಶಿಯರ್ ಅವನಿದ್ದಾನೆ, ಅವನನ್ನು ಕೇಳಿದರೆ ಅವನು ಕೊಡ್ತಾನೆ, ಅವನ ಹತ್ರ ಹೋಗ್ರಿ ಅಂತ ಹೇಳಿದ್ರು. ಅದಕ್ಕೆ ಆಯಿತು ಅಂತ ವಿದುರ ಹೋದ. ವಿದುರ ಹೋಗಿ ಭೀಮನನ್ನು ಕೇಳ್ತಾನೆ. ಭೀಮನನ್ನು ಹೋಗಿ, ನಿನ್ನ ದೊಡ್ಡಪ್ಪ ಹೀಗೆ ಶ್ರಾದ್ದ ಮಾಡಬೇಕು, ಸ್ವಲ್ಪ ದುಡ್ಡು ಕೊಡು ಅಂದರೆ ಭೀಮ ಒಂದು ಗುಟುರ ಹಾಕಿ ಹೇಳ್ತಾನೆ, ಕಣ್ಣೆಲ್ಲ ಕೆಂಪು ಮಾಡಿಕೊಂಡು ಹೇಳ್ತಾನೆ, ಯಾವ ಕಾರಣಕ್ಕೂ ಕೂಡ ನಾನು ಹಣವನ್ನು ಕೊಡೋದಿಲ್ಲ. ಇದು ಪ್ರಜೆಗಳ ಸೊತ್ತು, ಪ್ರಜೆಗಳ ಸೊತ್ತನ್ನು ಪ್ರಜೆಗಳಿಗೆ ವಿನಿಯೋಗ ಮಾಡುತ್ತೇನೆ ಹೊರತು ನಾನು ದುರ್ಯೋಧನನಿಗೆ ಕೊಡೋದಿಲ್ಲ. ಅಲ್ಲ, ನಿನ್ನ ದೊಡ್ಡಪ್ಪನ ಮಕ್ಕಳಪ್ಪ, ನಿನ್ನ ಸಹೋದರರು ಅಂದರೆ ಅವನೆಂಥ ಸಹೋದರ, ಒಬ್ಬ ನೀಚನಿಗೆ ಶ್ರಾದ್ದ ಮಾಡಲಿಕ್ಕೆ ಪ್ರಜೆಗಳ ಸೊತ್ತನ್ನು ಬಳಸ್ತೀರಿ ಅಂತ ಆದರೆ ಯಾವ ಕಾರಣಕ್ಕೂ ನಾನು ಕೊಡೋದಿಲ್ಲ ಈ ಹಣವನ್ನು. ನಾನು ಇದನ್ನು ದೇವರಿಗೆ, ಪ್ರಜೆಗಳಿಗೆ ಮಾತ್ರ ಬಳಸಿಕೊಳ್ಳುತ್ತೇನೆ ಹೊರತು ದುಷ್ಟರಿಗೋಸ್ಕರವಾಗಿ ನಾನು ಬಳಸೋದಿಲ್ಲ ಅಂತ ಹೇಳ್ತಾನೆ. ದುಷ್ಟರಿಗೆ ಬಳಸೋದಿಲ್ಲ ಅಂತ ಅಂದರೆ ಭೀಮಸೇನ ಹಾಕಿದಂಥ ಒಂದು ನಿಯಮವನ್ನು ನಾವಿವತ್ತು ಬಿಟ್ಟಿದ್ದೀವಿ. ಭೀಮಸೇನ ದೇವರು ಏನು ಹೇಳ್ತಾರೆ, ಪ್ರಜೆಗಳ ಸೊತ್ತು ಅಂದರೆ ಎಲ್ಲೆಲ್ಲಿ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಹುಂಡಿ ಗಿಂಡಿ ಅಂತ ಬರ್ತದಲ್ಲ ದುಡ್ಡು, ಅದನ್ನೆಲ್ಲ ಪ್ರಜೆಗಳಿಗೆ ವಿನಿಯೋಗ ಮಾಡಬೇಕಿತ್ತಂತೆ. ರಾಜ್ಯದಲ್ಲಿ ಇರುವಂತಹ ಎಲ್ಲ ಬೊಕ್ಕಸದಲ್ಲಿದ್ದಂಥದ್ದನ್ನೆಲ್ಲ ಪ್ರಜೆಗಳಿಗೆ ವಿನಿಯೋಗ ಮಾಡಬೇಕು ಹೊರತಾಗಿ ಯಾವುದೋ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾಗಿ ಆ ಭಾಗ್ಯ ಕೊಡ್ತೇನೆ, ಈ ಭಾಗ್ಯ ಕೊಡ್ತೇನೆ ಅಂತ ಹೇಳಿಬಿಟ್ಟು ಅವರನ್ನು ಮಾತ್ರ ಓಲೈಸುವಂಥದ್ದಲ್ಲ ಅಂತ ಇದು ಭೀಮ ಆವತ್ತೇ ಹೇಳಿದ್ದಾನೆ. ಅಂಥ ವ್ಯಕ್ತಿತ್ವ. ಅದನ್ನು ಕೇಳಿಸಿಕೊಂಡು ಬೇಜಾರಾಯಿತು. ಕೊನೆಗೆ ವಿದುರ ಹೋಗಿ ಹೇಳಿದ, ಅವನು ಕೊಡೋದಿಲ್ಲ ಅಂತಪ್ಪ ಮಾರಾಯ, ಧರ್ಮರಾಜ ಏನು ಮಾಡಬೇಕು? ಧರ್ಮರಾಜ ಹೇಳ್ತಾನೆ, ಹಾಗಾದ್ರೆ ಏನು ಯೋಚನೆ ಮಾಡಬೇಡ್ರಿ, ನನ್ನ ಹತ್ರನೇ ಒಂದಷ್ಟು ದುಡ್ಡಿದೆ, ನನ್ನ ಕಿಸೆಯಲ್ಲೇ ಇದ್ದದನ್ನು ತೆಕ್ಕೊಡ್ತೀನಿ ನಿಮಗೆ, ಅದನ್ನು ಕೊಡ್ರಿ, ಆದರೆ ದೊಡ್ಡಪ್ಪನಿಗೆ ಹೇಳ್ರಿ ಭೀಮನ ಬಗ್ಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ರಿ. ಆಯಿತು ಅಂತ ಹೇಳಿ ಹೋದ. ಹೋಗಿ ಭೀಮಸೇನ ದೇವರು ಹೀಗೆ ಹೇಳಿದರು, ಆದರೆ ಬೇಜಾರು ಮಾಡ್ಕೊಳ್ಬಾರ್ದಂತೆ ಧರ್ಮರಾಜನೇ ಕೊಟ್ಟಿದ್ದಾನೆ ಅಂತ ಹೇಳಿದೆ ವಿದುರ. ಹೇಳಿದಾಗ ಅವನಿಗೆ ಸಿಟ್ಟು ಬಂತು. ನೋಡಿದ್ಯಾ, ದೊಡ್ಡಪ್ಪ ಅಂತಲೂ ಕೂಡ ನೋಡದೆ ಭೀಮ ಹೀಗೆಲ್ಲ ಮಾತನಾಡಬಹುದಾ ಅಂತ ಕೇಳಿದ. ಕೇಳಿದ ಕೂಡಲೇ ಆಗ ವಿದುರ ಹೇಳ್ತಾನೆ, ಭೀಮ ಮಾಡಿದ್ರಲ್ಲಿ ತಪ್ಪೇನಿದೆಯೋ? ಶುದ್ಧೇ ಭಾಗವತೆ ಧರ್ಮೇ ನಿರತೋ ಎಂಬೃಕೋ ತರಹ. ಶುದ್ಧವಾದಂಥ ಭಾಗವತ ಧರ್ಮನೋ ಭೀಮನದ್ದು. ಭೀಮಸೇನ ಹೇಳಿದ್ರಲ್ಲಿ ತಪ್ಪೇನಿದೆ? ಇನ್ನೂ ನೀನಿಲ್ಲಿ ಬದುಕಿದ್ದೀಯಲ್ಲೋ ಅದೇ ತಪ್ಪು ಅಂತ ಹೇಳಿದ. ಇನ್ನೂ ಬದುಕಿದ್ದೀಯಲ್ಲ, ಇನ್ನೂ ಬದುಕಬೇಕು ಅಂತ ಆಸೆ ಪಡ್ತಾ ಇದೆಯಲ್ಲ, ನಿನ್ನ ಜೀವನ ಹೇಗಿದೆ ಅಂದರೆ ಕೊನೆ ಕಾಲದಲ್ಲಿ ಪಾಂಡವರ ಮನೆಯಿಂದ ಅನ್ನ ಬಂತು ಅಂತ ಆದರೆ ಅನ್ನ ಯಾವಾಗ ಬರ್ತದೆ, ನನ್ನ ತಟ್ಟೆಗೆ ಯಾವಾಗ ಬೀಳುತ್ತದೆ ಅಂತ, ಹಾಗೆ ಮನೆಯ ಮುಂಭಾಗದಲ್ಲಿ ಗೇಟಿಗೆ ಕಟ್ಟಿ ಹಾಕಿದಂಥ ಒಂದು ನಾಯಿ ತನ್ನ ತಟ್ಟೆಗೆ ಯಾವಾಗ ಗಂಜಿ ಬೀಳುತ್ತೆ ಅಂತ ಜೊಲ್ಲು ಸುರಿಸಿಕೊಂಡು ಕಾಯ್ತಾ ಇರ್ತದೋ ಅಂಥ ಬದುಕು ನಿನ್ನದ್ದು ಅಂತ ಹೇಳ್ತಾರೆ. ಅಂಥ ಬದುಕು ನಿನ್ನದ್ದು. ಇಂಥ ಬದುಕನ್ನು ಬದುಕಿಕೊಂಡು ಇನ್ನೂ ಇದೆಯಲ್ಲೋ, ನಿನಗೆ ನಾಚಿಕೆ ಆಗಲ್ವಾ ಅಂತ ಕೇಳ. ಇಷ್ಟು ಹೇಳುವಾಗ ಮತ್ತೇನು ಮಾಡಬೇಕು ಅಂತ ಕೇಳ. ಇನ್ನಾದರೂ ಮನಸ್ಸು ಮಾಡಿ ಕಾಡಿಗೆ ಹೋಗಿ ಸಾಕು, ಎಲ್ಲ ಬಿಟ್ಟು ಹೋಗಿ ನೀನು ಅಂತ ಹೇಳ್ತಾನೆ. ಇದು ಭೀಮ ಆ ಧೃತರಾಷ್ಟ್ರಾದಿಗಳೆಲ್ಲರೂ ಕೂಡ ಕಾಡಿಗೆ ಹೋಗುವಂತೆ ಮಾಡಿದಂಥ ಒಂದು ವ್ಯವಸ್ಥೆ. ಆಗ ಆ ಧೃತರಾಷ್ಟ್ರ ಏನು ಮಾಡ್ತಾನೆ, ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದ ವಿದುರ, ಧೃತರಾಷ್ಟ್ರ ಎಲ್ಲರೂ, ಗಾಂಧಾರಿ ಎಲ್ಲ ಒಟ್ಟೊಟ್ಟಿಗೆ ಹೋಗ್ತಾರೆ. ಅವರೆಲ್ಲರೂ ಕೂಡ ಎಲ್ಲ ಒಟ್ಟಿಗೆ ಹೋದಾಗ ಕೊನೇ ಕಾಲದಲ್ಲಾಗಬೇಕಾದ್ರೆ ಅವನು ಪ್ರಾಣತ್ಯಾಗವನ್ನು ಮಾಡ್ತಾನೆ. ಈ ಪ್ರಾಣತ್ಯಾಗವನ್ನು ಮಾಡುವಂಥ ಕಾಲದಲ್ಲಿ ಲಯಚಿಂತನೆಯನ್ನು ಮಾಡಬೇಕು ಅಂತ ಹೇಳುತ್ತಾರೆ. ಲಯಚಿಂತನೆ ಅದೆಲ್ಲ ಭಾಗವತದಲ್ಲಿ ಇದೆ. ಲಯಚಿಂತನೆ ಅಂದರೆ ಭಗವಂತ ಇದನ್ನು ಸೃಷ್ಟಿ ಮಾಡಿರ್ತಾನೆ, ಸೃಷ್ಟಿ ಮಾಡಿರುವಂಥದ್ದನ್ನು ಏನು ಮಾಡಬೇಕಂತೆ, ಇದನ್ನು ಲಯ ಮಾಡ್ತಾನೆ. ಮತ್ತೆ ಭಗವಂತ ಯಾರಲ್ಲಿ ಯಾರನ್ನ ಲಯ ಮಾಡ್ತಾನೆ ಅನ್ನುವಂಥ ಚಿಂತನೆಯನ್ನು ಮಾಡಬೇಕಂತೆ. ಹಾಗೆ ಇವನು ಕೂಡ ಚಿಂತನೆ ಮಾಡಿದ ಅಂತ ವಿಜ್ಞಾನಾತ್ಮನಿ ಸಂಯೋಜ್ಯ ಕ್ಷೇತ್ರಜ್ಞೇ ಪ್ರವಿಲಾಪ್ಯತಂ ಬ್ರಹ್ಮಣ್ಯಾತ್ಮಾನಮಾಧಾರೆ ಘಟಾಂಬರಮಿವಾಂಬರೆ. ವಿಜ್ಞಾನಾತ್ಮನಿ ಸಂಯೋಜ್ಯ, ಮೊದಲಿಗೆ ಏನು ಮಾಡಬೇಕಂತೆ, ವಿಜ್ಞಾನಾತ್ಮನಿ ಸಂಯೋಜ್ಯ. ಇಲ್ಲಿ ವಿಜ್ಞಾನಾತ್ಮನಲ್ಲಿ ಆಗಬೇಕಾದ್ರೆ ಬ್ರಹ್ಮನಿಗಾಗಬೇಕಾದ್ರೆ ಕ್ಷೇತ್ರಜ್ಞನಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಬ್ರಹ್ಮನಿಗೆ ಕ್ಷೇತ್ರಜ್ಞನಲ್ಲಿ ಲಯ ಅಂತ ಹೇಳಿದರೆ, ಕ್ಷೇತ್ರಜ್ಞ ಅಂದರೆ ಪ್ರಕೃತಿಗೆ ನಿಯಾಮಕವಾಗಿ ಭಗವಂತನ ಒಂದು ರೂಪ ಇದೆ, ಆ ಭಗವಂತನಲ್ಲಿ ಲಯ ಅಂತ ಚಿಂತನೆ. ಆಮೇಲೆ ಆ ಭಗವಂತನಿಗೆ, ಕ್ಷೇತ್ರಜ್ಞನಿಗೆ ಅಂದರೆ ಪ್ರಕೃತಿ ನಿಯಾಮಕನಾದಂಥ ಏನು ಪರಮಾತ್ಮ ಇದ್ದಾನೆ ಅವನಿಗೆ ಬ್ರಹ್ಮಣ್ಯಾತ್ಮಾನಮಾಧಾರೆ ಅಂತ ಸರ್ವತ್ರ ವ್ಯಾಪ್ತನಾದಂಥ ಭಗವಂತ ಒಬ್ಬ ಇದ್ದಾನೆ, ಆ ರೂಪ ಇದೆ, ಆ ರೂಪದಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಬ್ರಹ್ಮದೇವರಿಗೆ ಪ್ರಕೃತಿ ನಿಯಾಮಕನಾದಂಥ ಭಗವಂತನಲ್ಲಿ ಲಯ, ಪ್ರಕೃತಿ ನಿಯಾಮಕನಾದ ಭಗವಂತನಿಗೆ ಸರ್ವತ್ರ ವ್ಯಾಪ್ತನಾದಂಥ ಭಗವಂತನಲ್ಲಿ ಲಯ ಅಂತ ಚಿಂತನೆ.
ಹೀಗೆ ಚಿಂತನೆ ಮಾಡಬೇಕು. ಇದನ್ನೆಲ್ಲ ಚಿಂತನೆ ಮಾಡಿ ಕೊನೆಯಲ್ಲಿ ಪ್ರಾಣತ್ಯಾಗವನ್ನು ಮಾಡಿದ ಅಂತ ಹೇಳ್ತಾರೆ. ಇಲ್ಲಿ ಹೇಳುವಾಗ ಭಗವಂತನಿಗೆ ಭಗವಂತನಲ್ಲಿ ಲಯ ಅಂತ ಹೇಳ್ತಾರೆ. ಭಗವಂತನಿಗೆ ನಾಶ ಇಲ್ಲ, ಮತ್ತು ಲಯ ಅಂದರೆ ನಾಶ ಅಲ್ವಾ. ದೇವರಿಗೆ ದೇವರಲ್ಲಿ ಲಯ ಅಂದರೆ ಅರ್ಥ ಏನು ಅಂದರೆ ಘಟಾಂಬರ ಮಿವಾಂಬರೇ. ಘಟಾಂಬರ ಮಿವಾಂಬರೆ ಅಂದರೆ ಒಂದೇನಿರುತ್ತೆ ಅಂದರೆ, ಈಗ ಇದೆಲ್ಲ ಆಕಾಶ ಅಂತ ಹೇಳ್ತೀವಿ. ಆಕಾಶ ಅಂದರೆ ಮೇಲೆ ಕಾಣೋದು ಆಕಾಶ ಅಲ್ಲ. ಆಕಾಶ ಅಂದರೆ ಅವಕಾಶವೇ ಆಕಾಶ, ಸ್ಪೇಸ್. ಏನು ಸ್ಪೇಸ್ ಇದೆಯಲ್ಲ ಇದೆಲ್ಲ ಆಕಾಶ ಅಂತ ಹೇಳೋದು. ಆಕಾಶ ಅಂದರೆ ಇದೆ. ಈ ಆಕಾಶ ಏನಿದೆ ಅಲ್ವಾ, ಈ ಆಕಾಶದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಒಂದು ಮಡಿಕೆಯನ್ನು ಇಡ್ತೇವೆ. ಮಡಿಕೆಯನ್ನು ಇಟ್ಟಾಗ ಖಾಲಿ ಮಡಿಕೆ ಇಟ್ಟರೆ ಆ ಖಾಲಿ ಮಡಿಕೆ ಒಳಗಡೆ ಸ್ಪೇಸ್ ಇದೆಯೋ ಇಲ್ಲೋ, ಅದು ಒಂದು ಆಕಾಶನೇ. ಮತ್ತೆ ಹಾಗಾದರೆ ಅದು ಯಾವ ಆಕಾಶ ಅಂದರೆ ಘಟಾಕಾಶ ಅಂತ ಕರಿ. ಘಟದ ಒಳಗೆ ಇರುವಂಥ ಆಕಾಶ ಅಂದರೆ ಮಡಿಕೆ ಒಳಗಿರುವಂಥ ಆಕಾಶ. ನಾವು ಆಮೇಲೆ ಏನು ಮಾಡಿದ್ವಿ ಅಂತಂದರೆ, ಆ ಮಡಿಕೆಯನ್ನು ಒಡೆದು ಹಾಕಿದ್ವಿ, ಒಂದು ಕೋಲಲ್ಲಿ ಹೊಡೆದಾಗ ಒಳಗಡೆ ಘಟದ ಒಳಗೆ ಒಂದು ಆಕಾಶ ಇತ್ತಲ್ಲ, ಎಲ್ಲಿ ಹೋಯ್ತದು? ಈ ಆಕಾಶದಲ್ಲಿ ಸೇರಿತು ಅಷ್ಟೇ. ಹಾಗೆ ಭಗವಂತನಿಗೆ ಭಗವಂತನಲ್ಲಿ ಲಯ ಅಂತ ಹೇಳಿದರೆ ಮತ್ತೇನು ಭಗವಂತ ನಾಶ ಆದ ಅಂತ ಅರ್ಥ ಅಲ್ಲ. ಘಟದಲ್ಲಿ ಇದ್ದಂಥ ಏನು ಸ್ಪೇಸ್ ಇತ್ತು ಅದನ್ನು ಒಡೆದು ಹಾಕಿದಾಗ ಇದರಲ್ಲಿ ಸೇರಿತಲ್ಲ, ಹಾಗೆ ಅಷ್ಟೇ. ಆ ರೀತಿ ಭಗವಂತನಲ್ಲಿ ಅಂದರೆ ಐಕ್ಯ ಚಿಂತನೆಯನ್ನು ಮಾಡಬೇಕು ಅಂತ ಅಭಿಪ್ರಾಯ ಇದಕ್ಕೆ. ಹಾಗೆ ಆ ರೀತಿಯಲ್ಲಿ ಈ ಲಯ ಚಿಂತನೆಯನ್ನು ಮಾಡಿದರು ಅಂತ ಇಷ್ಟೆಲ್ಲ ಲಯ ಚಿಂತನೆಗಳನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಇದು ಆದ ನಂತರ ಮುಂದೆ ಆಗಬೇಕಾದ್ರೆ ಇದೇ ರೀತಿಯಲ್ಲಿ ಈ ಧರ್ಮರಾಜನು ಕೂಡ ಇದೇ ರೀತಿಯ ಲಯಚಿಂತನೆಯನ್ನು ಮಾಡಿ ಕೊನೆಯಲ್ಲಿ ಪ್ರಾಣತ್ಯಾಗವನ್ನು ಮಾಡಿದ ಅವನು ಕೂಡ ಅಂತ ಹೇಳ್ತಾರೆ. ಅವನು ಒಂದು ಲಯಚಿಂತನೆಯನ್ನು ಮಾಡಿದ್ದಾನಂತೆ. ಹೇಗೆ ಚಿಂತನೆ ಮಾಡಿದ್ದಾನೆ ಅಂತಂದರೆ, ವಾಚಂ ಜುಹಾವ ಮನಸಿ ತತ್ಪ್ರಾಣ ಇತರೇ ಪರಂ ಧೃತ್ಯಾಖ್ಯಪಾನಂ ಸೋತ್ಸರ್ಗಂ ತತ್ಪರತ್ವೇಹ್ಯಜೋಹವೀತ್ ತ್ರಿತ್ವೇ ಹುತ್ವಾತ ಪಂಚತ್ವಂ ತಚ್ಚೈಕತ್ವೇ ಜುಹೋನ್ಮುನಿ ಸರ್ವಮಾತ್ಮನ್ಯಜುಹುವೀತ್ ಬ್ರಹ್ಮಣ್ಯಾತ್ಮಾನಮವ್ಯಯೇ. ವಾಚಂ ಜುಹಾವ ಮನಸ್ಸಿ, ವಾಕ್ಕಿಗೆ ಮನಸ್ಸಿನಲ್ಲಿ ಲಯ ಅಂತೆ. ಆಮೇಲೆ ಮನಸ್ಸಿಗೆ ಪ್ರಾಣನಲ್ಲಿ ಲಯ ಅಂತ ಹೇಳುತ್ತಾರೆ. ಆಮೇಲೆ ಪ್ರಾಣನಿಗೆ ಅಪಾನನಲ್ಲಿ ಲಯ. ಆಮೇಲೆ ಆ ಅಪಾನನಿಗೆ ಅಂದರೆ ಅಪಾನನಿಗಾಗಬೇಕಾದ್ರೆ ತತ್ಪರತ್ವೇಕೆಜೋ ವ್ಯಾನನಲ್ಲಿ ಲಯ ಅಂತ ಹೇಳುತ್ತಾರೆ. ತ್ರಿತ್ವೇ ಹುತ್ವಾತ ಪಂಚತ್ವಂ ಅಂತ. ಆಮೇಲೆ ವ್ಯಾನ ಉದಾನ ಸಮಾನ ಏನಿದ್ದಾರಲ್ಲ ಅವರಿಗೆ ತ್ರಿತ್ವೇ ಅಂದರೆ ಈ ಮೂರರಲ್ಲಿ ಲಯ ಅಂತೆ. ಆ ಐದಕ್ಕೂ ಕೂಡ ಎಲ್ಲಿ ಲಯ ಅಂದರೆ ಮೂಲ ಪ್ರಾಣನಲ್ಲಿ ಲಯ ಅಂತ ಹೇಳ್ತಾರೆ. ಹೀಗೆ ಮೂಲ ಪ್ರಾಣನಲ್ಲಿ ಲಯ, ಅವನಿಗೆ ಎಲ್ಲಿ ಲಯ ಅಂತ ಹೇಳಿದರೆ ಹೃದಯಸ್ಥನಾಗಿರುವಂತಹ ವಿಷ್ಣುವಿನಲ್ಲಿ ಲಯ ಅಂತೆ. ಹೃದಯಸ್ಥನಾದಂಥ ಪರಮಾತ್ಮನಲ್ಲಿ ಲಯ. ಆ ಪರಮಾತ್ಮನಿಗೆ ಎಲ್ಲಿ ಲಯ ಅಂತ ಹೇಳಿದರೆ ಬ್ರಹ್ಮಣ್ಯಾತ್ಮಾನಮವ್ಯಯೇ, ಸರ್ವತ್ರ ವ್ಯಾಪ್ತನಾದ ಭಗವಂತನಲ್ಲಿ ಲಯ ಅಂತ. ಹೀಗೆ ಲಯಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲೆಲ್ಲ ಅಭಿಪ್ರಾಯ ಏನು ಅಂದರೆ, ವಾಚಂ ಜುಹಾವ ಮನಸ್ಸಿ. ವಾಚಂ ವಾಕ್ ಅಂತ ಹೇಳಿದರೆ ವಾಗಭಿಮಾನಿಯಾಗಿರುವಂಥ ಉಮಾದೇವಿ ಅಂತ ಅರ್ಥ. ಉಮಾದೇವಿಯರಿಗೆ ಎಲ್ಲಿ ಲಯ ಅಂದರೆ ಮನಸ್ಸಿ ಅಂತ ಹೇಳಿದರೆ ಮನೋಭಿಮಾನಿಗಳಾದಂಥ ಮಹಾರುದ್ರದೇವರಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಆ ರುದ್ರದೇವರಿಗೆ ಎಲ್ಲಿ ಲಯ ಅಂತ ಹೇಳಿದರೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತಿದೆಯಲ್ಲ ಅದರಲ್ಲಿ ಪ್ರಾಣನಲ್ಲಿ ಲಯ ಅಂತೆ. ಆ ಪ್ರಾಣನಿಗೆ ಎಲ್ಲಿ ಲಯ ಅಂದರೆ ಅಪಾನನಲ್ಲಿ ಲಯ ಅಂತ ಹೇಳ್ತಾರೆ. ಅಪಾನನಿಗಾಗಬೇಕಾದ್ರೆ ವ್ಯಾನನಲ್ಲಿ. ಈ ಮೂರು ಏನಿದ್ದಾರಲ್ಲ ಮೂವರಲ್ಲೂ ಕೂಡ ಉದಾನ ಸಮಾನರಿಗೆ ಲಯ ಅಂತ ಚಿಂತನೆ. ಆ ಐದಕ್ಕೂ ಕೂಡ ಎಲ್ಲಿ ಲಯ ಅಂತಂದರೆ ಮೂಲ ಪ್ರಾಣನಲ್ಲಿ ಲಯ ಅಂತ ಚಿಂತನೆ ಮಾಡಬೇಕು. ಆ ಮೂಲ ಪ್ರಾಣನಿಗೆ ಹೃದಯದಲ್ಲಿರುವಂಥ ವಿಷ್ಣುವಿನಲ್ಲಿ ಲಯ, ಆ ಹೃದಯದಲ್ಲಿರುವಂಥ ವಿಷ್ಣುವಿಗೆ ಸರ್ವತ್ರ ವ್ಯಾಪ್ತನಾದ ವಿಷ್ಣುವಿನಲ್ಲಿ ಲಯ ಅಂತ. ಮತ್ತೆ ವಿಷ್ಣುವಿನಲ್ಲಿ ಲಯ ಅಂತ ಹೇಳಿದರೆ ಹಿಂದೆ ಹೇಳಿದಂತೆ ಘಟಾಂಬರ ಮಿವಾಂಬರೇ ಅಂದರೆ ಆಕಾಶದಲ್ಲಿ ಆಕಾಶ ಸೇರಿದಂತೆ ಅಂತ ಈ ರೀತಿ ಚಿಂತನೆಯನ್ನು ಮಾಡಬೇಕು ಅಂತ ಈ ಎಲ್ಲ ಚಿಂತನೆಗಳನ್ನು ಕೂಡ ಹೇಳಿದ್ದಾರೆ. ಇಷ್ಟೆಲ್ಲ ಒಬ್ಬೊಬ್ಬರು ಕೂಡ ಇದೇ ರೀತಿಯಲ್ಲಿ ಲಯ ಚಿಂತನೆಗಳನ್ನು ಮಾಡ್ತಾ ಕೊನೆಗೆಲ್ಲರೂ ಕೂಡ ಹೊರಡುವಾಗ ಒಬ್ಬೊಬ್ಬರು ಕೂಡ ಅಂದರೆ ಪಾಂಡವರೆಲ್ಲರೂ ಕೂಡ ಸಾಕಿನ್ನ ಕೃಷ್ಣ ಅವನು ಪರಂಧಾಮಕ್ಕೆ ತೆರಳಿದ. ಕೃಷ್ಣ ಪರಂಧಾಮಕ್ಕೆ ತೆರಳಿದ ವಿಷಯ ಎಲ್ಲವೂ ಕೂಡ 11ನೇ ಸ್ಕಂದದಲ್ಲಿ ನಿರೂಪಣೆ ಮಾಡುತ್ತಾರೆ. ಆ ಕೃಷ್ಣ ಹೋದ ಅನ್ನುವಂಥ ಸುದ್ದಿ ಗೊತ್ತಾದ ಕೂಡಲೇ ಆಗ ಈ ಪಾಂಡವರೆಲ್ಲರೂ ಕೂಡ ಕೃಷ್ಣ ಇಲ್ಲದ ನಾಡಲ್ಲಿ ನಾವಿರಬಾರದು ಅಂತ ಅವರು ಹೊರಟ್ರಂತೆ. ಕೃಷ್ಣ ಇಲ್ಲದ ನಾಡಲ್ಲಿ ನಾವಿರೋದಿಲ್ಲ ಅಂತ ಅವರೆಲ್ಲ ಹೊರಟು ಸತೋಪಂತ್ ಅಂತ ಹೇಳ್ತಾರೆ. ಈ ಬದರಿಕಾಶ್ರಮಕ್ಕೆ ಹೋದಾಗ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು. ಆ ದಾರಿಯಿಂದ ಸ್ವರ್ಗಾರೋಹಣ ಮಾಡಿದ್ರಂತೆ. ಈಗಲೂ ಅಲ್ಲಿ ಹೋದರೆ 5 ಸರೋವರಗಳಿದ್ದಾವೆ. ಅಲ್ಲಿ ಆ 5 ಒಂದೊಂದು ಸರೋವರದಲ್ಲಿ ಒಬ್ಬೊಬ್ಬರು ಸ್ನಾನ ಮಾಡಿ ಹೋದರು ಅಂತ ಹೇಳ್ತಾರೆ.
ಹಾಗೆ ಅಲ್ಲೆಲ್ಲ ಹೋದ್ರಂತ ಅವರೆಲ್ಲ ಸ್ವರ್ಗಾರೋಹಣ ಮಾಡಿ ಹೋಗಬೇಕಾದ್ರೆ ಏನಾಯಿತು ಅಂದರೆ ಭೀಮಸೇನ ದೇವರು ಒಂದು ಸಂಪ್ರದಾಯ ಹಾಕ್ತಾರೆ. ಭೀಮಸೇನ ದೇವರು ಭೀಮ ಏನು ಮಾಡಿದ್ನಂತೆ, ಹೋಗುವಾಗ ಸುಮ್ಮನೆ ಹೋಗಲಿಲ್ಲ ಭೀಮ. ಹೋಗುವಾಗ ಒಂದು ಸರ್ತಿ ಏನು ಮಾಡಿದ್ನಂತೆ ಭೀಮ, ಈ ಪರೀಕ್ಷಿತ್ ರಾಜ ಇದ್ನಲ್ಲ ಅವನ ಕೈಗೇನಾದರೂ ಕೊಟ್ಟು ಹೋಗಬೇಕು ಅಂತ ಒಂದು ಸಂಪ್ರದಾಯ ಹಾಕಿದ್ನಂತೆ. ಅಂದರೆ ಕೈಗೇನಾದರೂ ಕೊಡಬೇಕು ಅಂತ ಸಂಪ್ರದಾಯ ಅಂದರೆ ಅದರ ಅಭಿಪ್ರಾಯ ಏನು ಅಂತ ಹೇಳಿದರೆ, ಅದರ ಅಭಿಪ್ರಾಯ ಇಷ್ಟೇನೆ, ಯಾವಾಗಲೂ ಕೂಡ ಎಲ್ಲಾದರೂ ಮನೆಯಲ್ಲಿ ಮಕ್ಕಳಿರ್ತಾರೆ, ಸಣ್ಣ ಮಕ್ಕಳಿರ್ತಾರೆ ಅಥವಾ ಏನಾದರೂ ಇರ್ತಾರಲ್ಲ, ಅಂಥವರಿಗೆ ಹೋಗುವಾಗ ಖಾಲಿ ಕೈಲಿ ಹೋಗಬಾರ್ದಂತೆ. ಎಲ್ಲಾದರೂ ಹೋಗಬೇಕಾದ್ರೆ ಅವರು ಮನೆಗೆ ಹೋಗುವಾಗ ಅಥವಾ ಮನೆಯಿಂದ ಹೊರಗೆ ಹೋಗುವಾಗ ಹಾಗೆ ಹೋಗಬಾರ್ದಂತೆ. ಆ ಮಕ್ಕಳ ಕೈಯಲ್ಲಿ ಏನಾದರೂ ಕೊಡಬೇಕು ಅಂತ ಹೇಳ್ತಾರೆ. ಏನಾದರೂ ಕೊಟ್ಟು ಒಳ್ಳೆಯದಾಗಲಿ ನಿನಗೆ ಅಂತ ಹಾರೈಸಿ ಹೋಗಬೇಕಂತ. ಅದಕ್ಕೆ ಭೀಮಸೇನ ದೇವರು ಇದನ್ನು ಸಂಪ್ರದಾಯ ಹಾಕಿದರು. ಭೀಮಸೇನ ದೇವರು ಅಲ್ಲಿಂದ ಹೊರಡುವಾಗ ಏನು ಮಾಡಿದರಂತೆ, ಪರೀಕ್ಷಿನ್ ಮಹಾರಾಜನನ್ನು ಕರೆದು ಹೇಳಿದರಂತೆ, ನಮ್ಮ ಕುಡಿ ಉಳಿದಿರೋದು ನೀನು ಒಬ್ಬನೇ, ನಮ್ಮ ಮೊಮ್ಮಗ, ತಗೋ ನಿನಗಿದನ್ನು ಕೊಡ್ತೇನೆ ಅಂತ ಅಖಂಡ ಭೂಮಂಡಲವನ್ನೇ ಅವನ ಕೈಯಲ್ಲಿಟ್ಟು ಇದನ್ನು ಆಳ್ಕೊಂಡು ಚೆನ್ನಾಗಿರು ನೀನು ಅಂತ ಹಾರೈಸಿ ಭೀಮಸೇನ ದೇವರು ಹೋದ್ರಂತಲ್ಲಿ. ಇದು ಮೊಟ್ಟ ಮೊದಲು ಮಾಡಿದ್ದು ಭೀಮಸೇನ ದೇವರು. ಅಂದರೆ ಮಕ್ಕಳಿಂದ ದೂರ ಹೋಗ್ತಾ ಇರಬೇಕಾದ್ರೆ ಖಾಲಿ ಕೈಲಿ ಹೋಗಬಾರ್ದು, ಅವ್ರಿಗೇನಾದರೂ ಕೊಟ್ಟು ಹೋಗಬೇಕು ಅಂತ. ಅದೇ ಸಂಪ್ರದಾಯ ಕೆಲವರು ಇಟ್ಕೊಂಡಿರ್ತಾರೆ. ಎಲ್ಲಾದರೂ ಮಕ್ಕಳಿದ್ದು ಮನೆಗೆ ಬರುವಾಗ ಹಣ್ಣು ತರೋದು, ಪೇಡೆ ತರೋದು, ಏನಾದರೂ ತರ್ತಿರ್ತಾರೆ, ತಂದು ಕೊಡೋದು ಮಾಡೋದು ಮಾಡ್ತಿರ್ತಾರೆ. ಇದನ್ನೆಲ್ಲ ಇದು ಭೀಮಸೇನ ದೇವರು ಹಾಕಿದ ಸಂಪ್ರದಾಯ. ಪೌತ್ರೇ ಪವಿತ್ರ ಕ್ವಯಜಾಮಿ ಪೌತ್ರೇ ಧರಾಂ ನಿದಾಯ ಸುರದೀಶು ತಾಪಂ ಕೀರ್ತಿಂ ತ್ರಿಲೋಕ್ಯಾಂ ಹೃದಯೇ ಮುಕುಂದಂ ಬೇಜೆ ಪದಂ ಸ್ವಂ ಸಹಜೈಸ್ಸ ಭೀಮಃ. ಭೀಮಸೇನ ದೇವರು ಧರಾಂ ನಿಧಾಯ ಅಸುರದೀಶು ತಾಪಂ, ಧರೆಯನ್ನು ಅಖಂಡ ಭೂಮಂಡಲವನ್ನು ಕೊಟ್ಟು ನೀನು ಆಳ್ತಾ ಇರು ಅಂತ ಹೇಳಿ ಹೊರಟ್ರಂತಲ್ಲಿಂದ. ಆಗ ಈ ಪರೀಕ್ಷಿನ್ ಮಹಾರಾಜ ಆಳಲಿಕ್ಕೆ ಶುರು ಮಾಡಿದ. ತಾನು ಆಳ್ತಾ ಇದ್ದಾನೆ, ಚೆನ್ನಾಗಿ ದೇಶ ಆಳಿದಂತೆ. ಎಷ್ಟು ಚೆನ್ನಾಗಿ ದೇಶ ಆಡಿದ ಅಂದರೆ, ಕೃಷ್ಣ ಇರುವಷ್ಟು ಕಾಲವೂ ಕೂಡ ಕಲಿಯುಗ ಆರಂಭ ಆಗಿತ್ತು. ಕೃಷ್ಣ ಇರುವಷ್ಟು ಕಾಲವೂ ಕೂಡ ಕಲಿಯುಗ ಆರಂಭ ಆದರೂ ಕೂಡ ಕಲಿ ಪ್ರವೇಶ ಆಗಿರಲಿಲ್ಲ, ಕೃಷ್ಣನಿಗೆ ಹೆದರಿ. ಆದರೆ ಕೃಷ್ಣ ಪರಂಧಾಮಕ್ಕೆ ಹೋದ ನಂತರ ಆಗ ಕಲಿಯುಗ ಎನ್ನುವಂಥದ್ದು, ಕಲಿ ಅನ್ನೋನು ಪ್ರವೇಶ ಆಗಬೇಕಿತ್ತು. ಆಗಲೂ ಕಲಿಯನ್ನು ನಿಗ್ರಹ ಮಾಡಿ ನಿಲ್ಲಿಸಿದಂತೆ ಈ ಪರೀಕ್ಷಿನ್ ಮಹಾರಾಜ. ಅಂದರೆ ಎಂಥ ಸಾಮರ್ಥ್ಯ ಅವನದ್ದು ಅಂತ ಅರ್ಥ ಮಾಡಿಕೊಳ್ಳಿ. ಅಂಥ ಮಹಾತ್ಮ ಅವನು. ಆ ಪರೀಕ್ಷಿನ್ ಮಹಾರಾಜ ಏನು ಮಾಡಿದಂತೆ, ಆ ಸಂದರ್ಭದಲ್ಲಿ ತನ್ನ ರಾಜ್ಯ ಆಳುತ್ತಿದ್ದ, ಚೆನ್ನಾಗಿ ಇದೆ ಅಂತ ಗೊತ್ತಾಯಿತು. ಎಲ್ಲ ಕಡೆಯಲ್ಲೂ ಕೂಡ ತನ್ನ ದೂತರನ್ನು ಕಳಿಸಿದಂತೆ. ಆ ದೂತರನ್ನೆಲ್ಲರನ್ನು ಕೂಡ ಕಳಿಸಿ ಕೇಳಿಸಿದಂತೆ, ನನ್ನ ರಾಜ್ಯ ಹೇಗಿದೆ ನೋಡ್ಕೊಂಡು ಬನ್ನಿ. ಆ ದೂತರೆಲ್ಲ ಬಂದರು. ಬಂದವರನ್ನು ಕೇಳಿದಂತೆ, ಎಲ್ಲ ಹೇಗೆ ನಡೀತಾ ಇದೆ. ಎಲ್ಲ ಕಡೆಯಲ್ಲೂ ಕೂಡ ಪ್ರಶಸ್ತವಾಗಿದೆ, ಎಲ್ಲೂ ಕೂಡ ಅನ್ಯಾಯ ಇನ್ನೊಂದು ಮತ್ತೊಂದು ಏನೂ ಇಲ್ಲ, ವ್ಯವಸ್ಥಿತವಾಗಿ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರು. ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳುವಾಗ ಆಗ ಪರೀಕ್ಷಿತ ಕೇಳುತ್ತಾನೆ, ಬರೀ ಒಳ್ಳೆಯದನ್ನೇ ಹೇಳ್ತಿದ್ದೀರಿ, ಸ್ವಲ್ಪ ಏನಾದರೂ ಕೆಟ್ಟ ಸುದ್ದಿ ಹೇಳ್ರಿ ಅಂತಂದಂತೆ. ಏನಾದರೂ ದೋಷನೂ ಹೇಳ್ರಿ ಸ್ವಲ್ಪ ಅಂತ ಹೇಳಿದ್ದಕ್ಕೆ ಆಗ ಅವ್ರು ಹೇಳಿದರು, ಎಲ್ಲ ಚೆನ್ನಾಗಿ ನಡೀತಿದೆ ಹೌದು, ಆದರೆ ಅಂದರು. ಆದರೆ ಅಂದಾಗ ಏನು, ಆದರೆ ಏನು ಅದೇ ಹೇಳಿ ನನಗೆ ಅಂತ ಕೇಳಿದ. ಕೇಳಿದ ಕೂಡಲೇ ಆಗ ಅವರು ಹೇಳ್ತಾರೆ, ಏನಿಲ್ಲ, ನಿನ್ನ ದೇಶದಲ್ಲಿ ಈಗಾಗಲೇ ಕಲಿಪ್ರವೇಶ ಆಗಿದೆ ಎನ್ನುವಂಥ ಸುದ್ದಿ ಬಂದಿದೆ, ಆದ್ದರಿಂದ ಇದೊಂದು ದೋಷ ಎನ್ನುವಂಥದ್ದು ನಿನ್ನ ದೇಶದಲ್ಲಿ ಇದೆ ಅಂತ ಹೇಳಿದಾಗ ಆಗ ಅವನು ಹೇಳ್ತಾನೆ, ಹಾಗಾದರೆ ಆ ಕಲಿಯನ್ನು ನಾನು ಬಿಡೋದಿಲ್ಲ, ಈಗಲೇ ಹೋಗಿ ಆ ಕಲಿಯನ್ನು ನಿಗ್ರಹ ಮಾಡಿ ಬರುತ್ತೇನೆ, ಬಿಡೋದಿಲ್ಲ ಅಂತ ಆಗಿಂದಾಗ್ಗೆ ಏನು ಮಾಡಿದಂತೆ, ಖಡ್ಗ ಹಿಡ್ಕೊಂಡು ಕುದುರೆ ಮೇಲೆ ಕೂತ್ಕೊಂಡು ಕಲಿ ನಿಗ್ರಹ ಮಾಡುತ್ತೇನೆ ಅಂತ ಹೊರಟೇ ಬಿಟ್ಟನಂತೆ. ಕಲಿ ನಿಗ್ರಹಕ್ಕೆ ಅಂತ ಹೊರಟಾಗ ಆಗ ಹೋಗಬೇಕಾದ್ರೆ ಏನಾಯಿತು ಅಂದರೆ, ದಾರಿಯಲ್ಲಿ ಒಂದು ವಿಚಿತ್ರವನ್ನು ನೋಡಿದಂತೆ. ಅದು ನೋಡೋಕ್ಕಿಂತ ಮೊದಲು ಒಂದು ಘಟನೆ ಹೇಳ್ತಾರೆ ಇಲ್ಲಿ. ಅಲ್ಲಿ ಏನಾಗಿತ್ತು ಅಂತಂದರೆ, ಒಂದು ಎತ್ತು ನಿಂತಿತ್ತಂತೆ. ಆ ಎತ್ತು ನಿಂತಾಗ ಆ ಎತ್ತಿಗೆ ಏನು ಮಾಡಿದ್ರು ಅಂತೆ, ಒಬ್ಬ ವ್ಯಕ್ತಿ ಅವನು ರಾಜನ ವೇಷದಲ್ಲಿದ್ದ. ರಾಜನ ವೇಷದಲ್ಲಿ ಇರುವಂಥ ಅವನು ಏನು ಮಾಡುತ್ತಾ ಇದ್ದ, ಎತ್ತು 4 ಕಾಲಿರ್ತದೆ, 4ರಲ್ಲಿ 3 ಕಾಲನ್ನು ಕೂಡ ಖಡ್ಗದಿಂದ ಕಡ್ದು ಹಾಕಿದ್ದಂತೆ. ಒಂದೇ ಕಾಲಲ್ಲಿ ನಿಂತಿತ್ತಂತ, ಒಂದೇ ಕಾಲಲ್ಲಿ ನಿಂತಿತ್ತು. ಆ ಒಂದೇ ಕಾಲಲ್ಲಿ ನಿಂತಾಗ ಇನ್ನೊಂದು ಕಾಲಿದೆಯಲ್ಲ ಅದನ್ನು ಕಡ್ದು ಬಿಡೋಣ ಅಂತ ಖಡ್ಗ ಹಿಡಿದು ನಿಂತ ಇದ್ದಂತೆ. ಅಷ್ಟರಲ್ಲೇನೆ ಅಲ್ಲಿಗೆ ಈ ಪರೀಕ್ಷಿತ ಬರ್ತಾನೆ. ಆ ಪರೀಕ್ಷಿತ ಬಂದು ನೋಡುವಾಗ ಅವನಿಗೆ ಅರ್ಥ ಆಗಿಬಿಡುತ್ತೆ. ಏನು ಅಂದರೆ,
ಈ ಎತ್ತನ್ನ ಕಾಲಿನ ಕಡಿದು ನಿಂತಿದ್ದಾನೆ ರಾಜನ ವೇಷದಲ್ಲಿ ಅಂದರೆ ಇವನೇ ಕಲಿ ಇದ್ದಾನೆ. ಯಾಕೆ ಅಂದರೆ ಎತ್ತು ಅಂತ ಹೇಳಿದರೆ ಧರ್ಮದೇವತೆ ಅಂತ ಅರ್ಥ. ಧರ್ಮದೇವತೆ ಧರ್ಮದೇವತೆ ಏನಿದ್ದಾಳೆ, ಧರ್ಮದೇವತೆಗೆ 4 ಪಾದ ಇರ್ತದಂತೆ. ಯಾವುದದು ಅಂತ ಹೇಳಿದರೆ ತಪಶೌಚಂ ದಯಾ ಸತ್ಯಂ ಇತಿ ಪಾದಾ ಕೃತೆ ಕೃತಾಃ. ತಪಸ್ಸು, ಶೌಚ, ದಯಾ, ಸತ್ಯ, ಈ 4 ಪಾದಗಳು ಕೂಡ ಧರ್ಮದೇವತೆಗೆ ಇರ್ತದಂತೆ. ಅದರಲ್ಲಿ ಏನು ಮಾಡಿದ್ದ, ತಪಸ್ಸು, ಶೌಚ, ದಯ ಈ 3 ಪಾದಗಳನ್ನು ಕಡ್ದು ಹಾಕಿಬಿಟ್ಟಿದ್ದಂತೆ. ಕಲಿಯುಗದಲ್ಲಿ ಇದು ಯಾವುದಿಲ್ಲ ಅಂತ ಅರ್ಥ. ತಪಸ್ಸು ಯಾರು ಮಾಡ್ತಾರೆ ಹೇಳ್ರಿ? ಗಂಟೆಗಟ್ಟಲೆ ಕೂತ್ಕೊಂಡು ಯಾರು ತಪಸ್ಸು ಮಾಡ್ತಾರೆ? ಟೈಮ್ ಇಲ್ಲ ಅಂದ್ಕೊಂಡೆ ಹೋಗ್ತಿರ್ತಾರೆ. ತಪಸ್ಸಿಗೆಲ್ಲ ಟೈಮ್ ಇಲ್ಲ. ಶೌಚ ಮಡಿ ಮಾಡ್ರಿ ಅಂದರೆ ನಮ್ಮ ಕೈಲಾಗಲ್ಲ ಅಂತಾರೆ. ಯಾರದೇ ಮಾಡ್ತಾರೆ ಅದೆಲ್ಲ? ಹಿಂದಿನ ದಿವಸ ಒದ್ದೆ ಒಣಗಿ ಹಾಕು, ಮತ್ತು ಅದನ್ನು ಮಡಿಚಿಟ್ಟಗೋ, ಅದನ್ನು ತಗೋ, ದೇವ್ರ ಪೂಜೆ ಯಾರು ಮಾಡಬೇಕೀಗ? ಇಲ್ಲ, ಮಡಿ ಗಿಡಿ ಅನ್ನೋದಿಲ್ಲ. ಇನ್ನು ದಯ, ಮತ್ತೊಬ್ಬರ ಮೇಲೆ ದಯ ತೋರಿಸು ಅಂದರೆ ಅದಕ್ಕೂ ಟೈಮ್ ಇಲ್ಲ ನಮಗೆ, ದಯ ತೋರಿಸ್ಲಿಕ್ಕೂ ಟೈಮ್ ಇಲ್ಲ. ಇನ್ನು ಉಳಿದಿರೋದೇನು ಸತ್ಯ, ಅದು ಮಾತ್ರ ಅಲ್ಪ ಸ್ವಲ್ಪ ಉಳಿದದು ಸತ್ಯ ಅನ್ನುವಂಥದ್ದು. ಯಾಕೆ ಅಂದರೆ ಕಲಿಯುಗದಲ್ಲಿ ಸ್ವಲ್ಪ ಆದರೂ ಸತ್ಯ ಹೇಳ್ತಾರಂತೆ, ಈಗಲೂ ಕೂಡ ಇದ್ದಾರೆ ಸತ್ಯ ಹೇಳೋರು. ಅದೇ ಹೇಳಿದ್ನೆಲ್ಲ ಮೊನ್ನೆ ಮೊಬೈಲ್ ಬಂದ ಮೇಲೆ ಅದು ಸ್ವಲ್ಪ ಕಡಿಮೆ ಆಗಿಬಿಟ್ಟದು ಮತ್ತೆ. ಹಾಗಾಗಿ ಅದೇ ಅಂತೂ ಸ್ವಲ್ಪ ಸತ್ಯ ಇದೆ ಅಂತೆ. ಆ 1 ಪಾದ ಉಳಿಸಿದ್ದ ಅವನು ಎತ್ತಿಗೆ, ಆ ಧರ್ಮದೇವತೆಗೆ. ಅದನ್ನೂ ಕಡಿಬೇಕು ಅಂತ ನಿಂತಾಗ ಆಗ ನೋಡಿದ ಇವನು ಕಲಿ ಅಂತ ಗೊತ್ತಾಗಿ ತನ್ನ ಖಡ್ಗವನ್ನು ತೆಗೆದು ಒಂದು ಸರ್ತಿ ಅವನ ಮೇಲೆ ಬೀಸ್ತೇನೆ ಅಂತ ನಿಂತುಕೊಂಡಂತೆ. ಅವನು ನಿಂತಾಗ ಹೆದರಿಕೊಂಡು ಅವನು ಆ ಕಲಿ ಏನಿದ್ದಾನಲ್ಲ ಶರಣಾಗತನಾಗ್ತಾನೆ. ಕ್ಷತ್ರಿಯರ ಧರ್ಮ ಏನು ಅಂದರೆ ಶರಣಾಗತರಾದವರನ್ನು ಸಂಹಾರ ಮಾಡಬಾರದು ಅಂತ ಕ್ಷತ್ರಿಯರ ಧರ್ಮ ಇದೆ. ಹಾಗಾಗಿ ಶರಣಾಗತನಾಗಿದ್ದಾನೆ, ಆದ್ದರಿಂದ ಅವನನ್ನು ಸಂಹಾರ ಮಾಡಲಿಲ್ಲ. ಆದರೆ ಇದೇ ಪ್ರಸಂಗದಲ್ಲಿ ಇಲ್ಲೊಂದು ವಿಷಯವನ್ನು ಹೇಳುತ್ತಾರೆ ಶ್ರೀಮದ್ ಆಚಾರ್ಯರು, ಬಹಳ ಅದ್ಭುತವಾಗಿದೆ. ಏನು ಅಂದರೆ ಈ ಎತ್ತು ಏನಿತ್ತು ನಿಂತಿತ್ತಲ್ಲ, ಅದು ನಿಂತಾಗ ಈ ಪರೀಕ್ಷಿತ್ ಬರೋಕ್ಕಿಂತ ಮೊದಲು ಒಂದು ಘಟನೆ ನಡೀತಂತೆ. ಏನು ಘಟನೆ ನಡೀತು ಅಂದರೆ, ಆ ಎತ್ತು ನಿಂತಾಗ 3 ಪಾದ ಕಳೆದು ಹೋಗಿತ್ತು, 1 ಪಾದ ಸತ್ಯ ಅನ್ನೋ ಪಾದ ಇತ್ತು. ಆಗ ಅದರ ಹತ್ತಿರಕ್ಕೇನೆ ಒಂದು ಹಸು ಬಂತಂತೆ, ಆಕಳು ಬಂತಂತೆ. ಆ ಎತ್ತಿನ ಹತ್ತಿರಕ್ಕೆ ಆಕಳು ಬಂದು ಆ ಆಕಳು ಕೇಳಿತಂತೆ, ಅಲ್ಲೋ ನಿನಗೆ 3 ಪಾದ ಕಡ್ದು ಹಾಕಿದ್ದಾರಲ್ಲ, ಯಾರು ಕಡಿದ್ರು ಅಂತ ಕೇಳಿದ್ರು. ಯಾರು ಕಡಿದ್ರು ಅಂತ ಏವಂ ಧರ್ಮೇ ಪ್ರತಿವದತಿ ಸಸಮ್ರಾಟ್ ದ್ವಿಜಸತ್ತಮಾಹ ಸಮಾಹಿತೇನ ಮನಸ ವಿದಿತ್ವ ಪ್ರತ್ಯಚಷ್ಟತಂ ಅಂತ. ಯಾರು ಕಡಿದ್ರು ನಿನ್ನದ್ದು ಅಂತ ಕೇಳಿದರೆ ಆ ಎತ್ತು ಹೇಳುತ್ತಂತೆ, ಯಾರು ಕಡಿದ್ರು ಗೊತ್ತಿಲ್ಲ ಅಂತಂದು. ಕಡ್ದದ್ದು ಕಲಿ, ಅವನು ಎದುರಿಗಿದ್ದಾನೆ, ಅವನು ನೋಡಿ ಹೇಳ್ಬೋದು, ಇವನೇ ನೋಡಿ ಕಲಿ ಇದ್ದಾನಲ್ಲ, ಇವನೇ ಕಡ್ದದ್ದು ಅಂತ ಹೇಳ್ಬೋದಿತ್ತು. ಆ ಎತ್ತು ಧರ್ಮದೇವತೆ ಬೇರೆ, ಆ ಧರ್ಮದೇವತೆಯಾಗಿ ಸತ್ಯ ಹೇಳಬೇಕು. ಅದು ನೋಡಿದರೆ ಅಲ್ಲೇ ಸತ್ಯ ಹೇಳಲಿಲ್ಲ, ತಾನೇ ಹೇಳಲಿಲ್ಲ. ಉಳಿಸ್ಕೊಂಡದ್ದೇ ಸತ್ಯ ಅನ್ನೋ ಪಾದ, ಅದರಿಂದ ಸತ್ಯನೇ ಹೇಳಲಿಲ್ಲ. ಆಗ ಸತ್ಯ ಹೇಳದೇ ಇದ್ದಾಗ ಆ ಹಸು ಕೇಳುತ್ತದಂತೆ, ಧರ್ಮಂ ಬ್ರವೀಷಿ ಧರ್ಮಜ್ಞ ಧರ್ಮೋಸಿ ವೃಷರೂಪದೃಕ್ ಯದಧರ್ಮ ಕೃತಸ್ಥಾನಂ ಸೂಚಕಸ್ಯಾಪಿ ತದ್ಭವೇತ್ ಅಂತ ಒಂದು ಮಾತು ಹೇಳುತ್ತದು. ಧರ್ಮಂ ಬ್ರವೀಷಿ ಧರ್ಮಜ್ಞ, ನೀನು ಧರ್ಮಜ್ಞ, ನೀನು ಧರ್ಮವನ್ನು ಬಲ್ಲವನು. ಹಾಗಿರುವಾಗ ಆ ಎತ್ತಿನ ರೂಪದಲ್ಲಿ ನಿಂತು ನೀನು ಸತ್ಯ ಹೇಳಬೇಕು ಅಂಥದ್ರಲ್ಲಿ ಸತ್ಯ ಹೇಳುತ್ತಾ ಇಲ್ಲ, ಯಾರು ಅಂತ ಗೊತ್ತಿಲ್ಲ ಅಂತ ಬೇರೆ ಹೇಳುತ್ತಿದೆಯಲ್ಲ. ಯಾಕೆ ಹಾಗೆ? ಒಂದು ವೇಳೆ ನೀನು ಧರ್ಮವನ್ನು ಹೇಳಲಿಲ್ಲ ಅಂದರೆ, ಧರ್ಮಾಚರಣೆ ಮಾಡಲಿಲ್ಲ ಅಂದರೆ, ಸತ್ಯ ಹೇಳಲಿಲ್ಲ ಅಂದರೆ ನೀನು ದುಷ್ಟನಿಗೆ ಸಪೋರ್ಟ್ ಮಾಡಿದಂತೆ ಆಗ್ತದೆ. ಅದರಿಂದಾಗಿ ಸೂಚಕಸ್ಯಾಪಿ, ದುಷ್ಟ ಮಾಡಿದಂಥ ಪಾಪದಲ್ಲಿ ನಿನಗೂ ಭಾಗ ಇದೆ ಅಂತ ಆಗ್ತದೆ. ಆದ್ದರಿಂದ ಹೇಳಬೇಕು ನೀನು ಅಂತ ಹೇಳ್ತೇನೆ. ಆದರೆ ಮೊದಲು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂತಂದರೆ, ಒಂದು ಪ್ರಮೇಯವನ್ನು ತಿಳಿಸ್ಬೇಕಿತ್ತಂತೆ. ಒಂದು ಪ್ರಮೇಯ, ಏನದು ಪ್ರಮೇಯ ಅಂತ ಹೇಳಿದರೆ, ಆ ಪ್ರಮೇಯವನ್ನು ಹೇಳುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಆಗಬೇಕಾದ್ರೆ ಅಧರ್ಮ ಮಾಡಿದ್ರು ಅಂದರೆ, ಯಾರಾದರೂ ಅಧರ್ಮ ಮಾಡಿದರೆ ಇವರು ಅಧರ್ಮ ಮಾಡಿದ್ದಾರೆ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಹೋಗೋದಲ್ಲ, ಹಾಗೆಲ್ಲ ಹೇಳಬಾರ್ದಂತೆ. ಆದರೆ ಕೆಲವರು ಅಧರ್ಮ ಮಾಡಿದರೆ ಹೇಳಲೇಬೇಕು ಅಂತ ಹೇಳ್ತಾರೆ. ಯಾವುದದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಯದ್ಯಧರ್ಮ ಕೃತ ಸದ್ಭಿಹಿ ಸನವಾಚ್ಯ ಕಥಂಚನ ಅಸತ್ಕೃತಂ ಅಧರ್ಮಂತೂ ವದನ್ ಧರ್ಮಮವಾಪ್ನುಯಾತ್ ಅಂತ ಹೇಳ್ತಾರೆ. ಅಂದರೆ ಅಭಿಪ್ರಾಯ ಏನು ಅಂದರೆ, ಯದ್ಯಧರ್ಮ ಕೃತ ಸದ್ಭಿಹಿ, ಸಜ್ಜನರು ಏನಾದರೂ ಕೂಡ ಅಧರ್ಮವನ್ನು ಮಾಡಿದರು ಅಂತಾದರೆ ಆಗ ಅದನ್ನು ಯಾರತ್ರ ಹೇಳಲಿಕ್ಕೆ ಹೋಗಬಾರದಂತೆ. ಸಜ್ಜನರು ಇರ್ತಾರೆ, ಯಾರೋ ದೊಡ್ಡ ಆಚಾರ್ಯ ಇರ್ತಾರೆ, ಅಥವಾ ಸ್ವಾಮಿಗಳಿರ್ತಾರೆ, ಮಹಾತ್ಮರಿರ್ತಾರೆ, ಜ್ಞಾನಿಗಳಿರ್ತಾರೆ. ಅಂಥವ್ರೇನೋ ಗೊತ್ತಿಲ್ಲದೇನೆ ಒಂದೇನೋ ಬಾಯಿಗೆ ಒಂದು ತೊಂಡು ಬಾಯಿಗೇನೋ ಹಾಕ್ಕೊಂಡ್ಬಿಟ್ಟಿರ್ತಾರೆ, ಏಕಾದಶಿ ತಿಂದುಬಿಟ್ಟು ಏನೋ ಒಂದಾಗಿರ್ತದೆ ಅನರ್ಥ. ಅದನ್ನು ತಗೊಂಡು ಏನ್ರಿ ಆಚಾರ್ಯರಂತೆ, ಏನು ಸ್ವಾಮಿಗಳಂತೆ,
ಏನು ಸ್ವಾಮಿಗಳ್ರಿ ಅವರು ಎಲ್ಲಿಯಾದರೂ ಅವರೇ ಹೀಗೆ ಮಾಡ್ತಾರೆ ಅಂತ ಊರು ತುಂಬ ಹೇಳ್ಕೊಂಡು ಓಡಾಡೋರು. ಹಾಗೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯದ್ಯಧರ್ಮ ಕೃತ ಸದ್ವಿಹಿ, ಸಜ್ಜನರು ಮಹಾತ್ಮರೇನಾದರೂ ಮಾಡಿದ್ರು ಅಂದರೆ ಅದನ್ನ ಊರು ತುಂಬ ಹೇಳ್ಕೊಂಡು ಓಡಾಡಬಾರ್ದಂತೆ. ಹಾಗೇನಾದರೂ ಮಾಡಿದರೆ ಪಾಪ ಮಾಡಿದ್ದು ಅವರಾದರೆ ಆ ಪಾಪ ನಮಗಂಟುಕೊಳ್ತದಂತೆ. ಮಾಡಿದವರು ಪಾಪ ಆಡಿದವರಿಗೆ ಅಂತ ಹೇಳ್ತಾರೆ, ಇದೇ ನುಡಿಯಲ್ಲಿ ಬಂದಿರುವಂಥದ್ದು. ಆದರೆ ಅಸತ್ಕೃತಂ ಅಧರ್ಮಂತು, ಒಂದು ವೇಳೆ ದುಷ್ಟರು ಏನಾದರೂ ಕೂಡ ಒಂದು ಕರ್ಮವನ್ನು ಮಾಡಿದ್ರು, ಕೆಟ್ಟ ಕೆಲಸವನ್ನು ಮಾಡಿದ್ರು ಅಂತ ಆದರೆ ಅದನ್ನು ಬಾಯಿ ಬಿಟ್ಟು ಹೇಳಬೇಕಂತೆ, ಅದರಿಂದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಆದ್ರಿಂದಾಗಿ ಸಜ್ಜನರು ಮಾಡಿದ್ದಾರೆ ಅಂತ ನಾವು ಮಾಡ್ತೀವಿ ಅಂತ ಹೇಳೋದು, ಸಜ್ಜನರು ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಕಂಪ್ಲೇಂಟ್ ಹೇಳ್ಕೊಂಡು ಇಂಥದ್ದೆಲ್ಲ ಮಾಡಬಾರ್ದು. ಧರ್ಮರಾಜ ಜೂಜಾಟ ಆಡಿದ್ದಾನೆ, ಧರ್ಮರಾಜ ಜೂಜಾಟ ಆಡಿದ ಅಂತ ನಾನು ಆಡ್ತೇನೆ ಅಂತಂದರೆ ಹಾಗೆ ಅವನು ಮಾಡಿದ್ದ ನಾನು ಮಾಡ್ತೀನಿ ಅಂದರೆ ತಪ್ಪಾಗ್ತದೆ. ಅವ್ರು ಮಹಾತ್ಮರಾಗ್ತಾರೆ. ಅವನು ಯಾಕೆ ಮಾಡಿದ ಜೂಜಾಟ ಯಾಕೆ ಆಡಿದ ಅಂದರೆ ಅದಕ್ಕೊಂದು ಹಿನ್ನೆಲೆ ಬೇರೆ ಇದೆ. ಅವನು ಈ ರಾಜಸೂಯ ಯಾಗವನ್ನು ಮಾಡುವಾಗ ಹಸೆಮಣೆ ಮೇಲೆ ಕೂತದ್ರಿಂದಾಗಿ ಅವನ ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡಿಬಿಟ್ಟಿದ್ದಂಥವು. ಆ ಪುಣ್ಯವನ್ನು ಕಳೆದುಕೊಳ್ಳೋದಕ್ಕೋಸ್ಕರವಾಗಿ ಪರಮಾತ್ಮ ಅವನ ಕೈಯಿಂದ ಜೂಜಾಟವನ್ನು ಆಡಿಸಿದ. ಅದರಿಂದ ಪುಣ್ಯ ಹೋಯಿತು ಒಂದು ಸ್ವಲ್ಪ. ಅವನ ಯೋಗ್ಯತೆ ಮೀರಿ ಪುಣ್ಯ ಬಂದಿತ್ತು, ಅದನ್ನು ಕಡಿಮೆ ಮಾಡಿದ ಭಗವಂತ. ಈ ಹಿನ್ನೆಲೆ ಇತ್ತು. ಆದರೆ ನಮಗಾಗಿದೆ ಏನು ಇಲ್ಲ, ನಾನು ಯೋಗ್ಯತೆ ಮೀರಿ ಪುಣ್ಯ ಮಾಡಿದ್ದೀನಿ, ನಾನು ಜೂಜಾಟ ಆಡ್ತೀನಿ ಅಂದರೆ ಮನುಷ್ಯರಿಗೆ ಅದೆಲ್ಲ ಇಲ್ಲ. ಮನುಷ್ಯರಿಗೆ ಯೋಗ್ಯತೆ ಮೀರಿ ಪುಣ್ಯ ಅಲ್ಲ, ಯೋಗ್ಯತೆ ಮೀರಿ ಪಾಪ ಮಾಡ್ತಾರೆ, ಬೇಕಾದ್ರೆ ಪುಣ್ಯ ಮಾಡೋದಿಲ್ಲ. ಆದ್ದರಿಂದ ನಾವು ದೊಡ್ಡವರು ಮಾಡಿದ್ದ ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಹೋಗಬಾರ್ದು. ಮತ್ತೇನು ಅಂತಂದರೆ ಅವರದ್ದನ್ನು ಹೇಳಲಿಕ್ಕೆ ಹೋಗಬಾರ್ದು. ಆದರೆ ದುಷ್ಟರು ಮಾಡಿದ್ದನ್ನು ಮಾತ್ರ ಬಾಯಿ ಬಿಟ್ಟು ಹೇಳಬೇಕು ಅನ್ನೋ ಒಂದು ತತ್ವವನ್ನು ತಿಳಿಸಬೇಕು ಅನ್ನೋದಕ್ಕೋಸ್ಕರ ಮೊದಲು ಹೇಳಲಿಲ್ಲ, ಆಮೇಲೆ ಹೇಳಿದ್ದಂತೆ. ಆ ಎತ್ತು ಹೇಳಿತಂತ ಆಮೇಲೆ ಇಂಥವ್ರು ಮಾಡಿದ್ದು ಅಂತ, ಈ ರೀತಿ ಎಲ್ಲ ನಡೀತು ಅಂತ ಒಂದು ಪ್ರಸಂಗವನ್ನು ಹೇಳ್ತಾರೆ. ಆಮೇಲೆ ಈ ಪರೀಕ್ಷನ್ ಮಹಾರಾಜ ಆ ಕಲಿ ಬಂದು ಕಾಲಿಗೆ ಬಿದ್ದು ಕೇಳಿಕೊಂಡವನು, ನನ್ನನ್ನು ರಕ್ಷಣೆ ಮಾಡು. ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲಯೇ ಕರೋತ್. ಅವನಿಗೆ ನಾನು ಕಲಿಯುಗದಲ್ಲಿ ಕಲಿಯಾದವನು ನಾನೇ ಪ್ರವೇಶ ಮಾಡಬಾರ್ದು ಅಂದರೆ ನಾನೆಲ್ಲಿ ಹೋಗಲು, ನನಗೂ ಒಂದು ಅವಕಾಶವನ್ನು ಕೊಡು, ನಾನು ಎಲ್ಲಾದರೂ ಸ್ವಲ್ಪ ವಾಸ ಮಾಡ್ಕೊಂಡಿರ್ತೀನಂತೆ, ನನಗೊಂದು ಜಾಗ ಕೊಡು ಅಂತ ಕೇಳಿದಾಗ ಆಗ ಸರಿ ಅಂತ ಒಂದೇನು 4 ಜಾಗ ಕೊಡ್ತೀನಿ, ಸ್ವೀಕಾರ ಮಾಡು ಅನ್ನಂತೆ. 4 ಜಾಗ ಅಂತ. ದ್ಯೂತಂ ಪಾನಂ ಸ್ತ್ರೀಯಸ್ಸೂನ ಯತ್ರ ಧರ್ಮಶ್ಚತುರ್ವಿಧ. ದ್ಯೂತಂ ಯಾರು ಜೂಜಾಟವನ್ನು ಆಡ್ತಾರಲ್ಲ ಅವರಲ್ಲಿ ವಾಸ ಮಾಡು. ಪಾನಂ ಯಾರು ಮದ್ಯಪಾನವನ್ನು ಮಾಡುತ್ತಾರೆ ಅಂಥವರಲ್ಲಿ ಹೋಗಿ ವಾಸ ಮಾಡು. ಸ್ತ್ರೀಯ ಹೆಣ್ಣು ಮಕ್ಕಳಲ್ಲಿ, ಅಂದರೆ ಹೆಣ್ಣು ಮಕ್ಕಳು ಅಂದರೆ ತಪ್ಪು ತಿಳ್ಕೊಂಡ್ಬಿಡಬಾರದು, ಯಾರು ವೇಶ್ಯಾವಾಟಿಕೆಯನ್ನು ಮಾಡಿಕೊಂಡು ಬದುಕ್ತಿರ್ತಾರಲ್ಲ ಅವರಲ್ಲಿ ವಾಸ ಮಾಡು. ಅಷ್ಟೇ ಅಲ್ಲ, ಇದರ ಜೊತೆಗೆ ಇನ್ನೊಂದು ಯಾರು ಕೊಲೆ ಸುಲಿಗೆಗಳನ್ನು ಮಾಡಿಕೊಂಡಿರ್ತಾರಲ್ಲ ಅಂಥವರ ಹೆಗಲಲ್ಲಿ ವಾಸ ಮಾಡು ಅಂತ ಕಲಿಗೆ 4 ಜಾಗಗಳನ್ನು ಕೊಟ್ಟಂತೆ ಪರೀಕ್ಷೆ. ಈ 4 ಜಾಗಗಳು ಕೊಟ್ಟಾದ ಮೇಲೆ ಅವನು ಮತ್ತೆ ಕೇಳಿದಂತೆ, ಪುನಶ್ಚ ಯಾಚಮಾನಾಯ ಜಾತರೂಪಮದಾತ್ ಪ್ರಭು. ಪುನಶ್ಚ ಯಾಚಮಾನಾಯ ಮತ್ತೆ ಕೇಳ್ಕೊಂಡಂತೆ, ಸ್ವಾಮಿ 4 ಕೊಟ್ಟು ಇನ್ನೊಂದು ಕೊಟ್ಟರೆ ಚೆನ್ನಾಗಿರ್ತೈತೆ ನೋಡು ಅಂತಂದು. ಅದಕ್ಕೆ ಇನ್ನೊಂದು ಕೊಟ್ಟರೆ ಚೆನ್ನಾಗಿರುತ್ತದೆ ಅಂತ ಹೇಳಿದಾಗ ಆಯ್ತು ಹಾಗಾದರೆ ಅಂತ ಜಾತರೂಪಂ ಅದಾತ್ ಪ್ರಭು. ಜಾತರೂಪಂ ಬಂಗಾರದಲ್ಲಿ ವಾಸ ಮಾಡು ಅಂತ ಹೇಳಿದ್ದಂತ ಕೈ, ಬಂಗಾರದಲ್ಲಿರುವಂತ. ಹಾಗಾದ್ರೆ ನಮ್ಮ ಗತಿ ಏನಾಗಬೇಕು ಅಂತ, ಕೈ ಮೈ ಎಲ್ಲ ಬಂಗಾರ ಹಾಕ್ಕೊಂಡೇ ಓಡಾಡ್ತಿರ್ತೀವಿ ನಾವು. ಹಾಗಾದ್ರೆ ನಾವು ಕಲಿನೇ ಹಾಕ್ಕೊಂಡು ಓಡಾಡ್ತಿದ್ದೀವ ಅಂತ ಅನ್ನಿಸ್ತದೆ ಒಂದು ಸರ್ತಿ. ಹಾಗಲ್ಲ, ಕಲಿಯಲ್ಲ. ಮತ್ತೇನು ಅಂದರೆ ಕಲಿ ಇದ್ದಾನೆ ಬಂಗಾರದಲ್ಲಿ, ಇಲ್ಲ ಅಂತಲ್ಲ, ಆದರೆ ಎಷ್ಟು ಬೇಕೋ ಅಷ್ಟೇ ಇದ್ದರೆ ಕಲಿ ಇರೋದಿಲ್ಲಂತೆ. ಅದ್ರ ಬಗ್ಗೆ ವ್ಯಾಮೋಹ ಜಾಸ್ತಿ ಆಯಿತು ಅಂದರೆ ಕಲಿ ಬಂದು, ಇಲ್ಲದೇ ಇದ್ದರೆ ಬಂಗಾರದಲ್ಲಿ ಎಷ್ಟು ಬೇಕೋ ಅಷ್ಟೇ ಇದ್ದರೆ ಲಕ್ಷ್ಮೀ ಸನ್ನಿಧಾನ ಇರ್ತದೆ. ಅದರಲ್ಲಿ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಆ ಜಾತವೇದ ಅಂದರೆ ಅದರಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಎನ್ನುವಂಥದ್ದಿದೆ ಅಂತೆ. ಆದ್ದರಿಂದ ಲಕ್ಷ್ಮೀ ಸನ್ನಿಧಾನ ಇರೋದರಿಂದಾಗಿ ಎಷ್ಟು ಬೇಕೋ ಅಷ್ಟೇ ಇದ್ದರೆ, ನಮ್ಮಲ್ಲೆಲ್ಲ ಕಡೆಯಲ್ಲೂ ಕೂಡ ಮಾಂಗಲ್ಯ ಇದೆಲ್ಲ ಬಂಗಾರದ್ದಿದ್ರೆ ಲಕ್ಷ್ಮೀ ಸನ್ನಿಧಾನ ಇರ್ತದಂತೆ. ಅದಕ್ಕೇನೆ ಆ ಮಾಂಗಲ್ಯಾದಿಗಳನ್ನೆಲ್ಲವನ್ನು ಕೂಡ ಬಂಗಾರದ ಮಾಡಿಸ್ಕೊಡುತ್ತಾರೆ. ಯಾಕೆಂದರೆ ಇದೇ ಕಾರಣಕ್ಕೆ. ಆದರೆ ಅದಕ್ಕೋಸ್ಕರವೇ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಇನ್ನೊಂದೇನಿದೆ ಅಂತಂದರೆ, ಎಷ್ಟು ಶ್ರೀಮಂತಿಕೆ ಇದ್ದರೂ ಕೂಡ ನಮ್ಮ ಹೆಣ್ಣುಮಕ್ಕಳು ಕಾಲಿಗೆ ಹಾಕ್ಕೊಳ್ಳುವಂತಹ ಕಾಲುಂಗುರ ಗೆಜ್ಜೆ ಇದೆಲ್ಲ ಬೆಳ್ಳಿದು ಹಾಕ್ಕೊಳ್ತಾರೆ ಹೊರತು ಬಂಗಾರದ ಹಾಕ್ಕೊಳ್ಳಲ್ಲ ಯಾರು ಹಾಕ್ಕೊಳ್ಳೋದು. ಯಾಕೆ ಅಂದರೆ ಯಾರಾದರೂ ಲಕ್ಷ್ಮೀದೇವಿನ ಕಾಲಿಗೆ ಹಾಕ್ಕೊಂಡು ಓಡಾಡ್ತಾರೆ, ಬಂಗಾರದಲ್ಲಿ ಲಕ್ಷ್ಮೀ ಇರ್ತಾಳೆ, ಅವ್ರು ಕಾಲಿಗೆ ಹಾಕ್ಕೊಳ್ತಾರೆ ಯಾರಾದರೂ. ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಅದು ಬಂದಿಲ್ಲ. ಆದ್ದರಿಂದಾಗಿ ಬಂಗಾರದ ಹಾಕ್ಕೊಳ್ಳೋದಿಲ್ಲ, ಬೆಳ್ಳಿದೇ ಹಾಕ್ಕೊಳ್ತಾರೆ ಎಲ್ಲರೂ. ಆದರೆ ಕೆಲವು ದುರಹಂಕಾರ ಜಾಸ್ತಿ ಇರ್ತದೆ. ಶ್ರೀಮಂತಿಕೆ ಇದೆ ಅನ್ನುವಂಥ ಒಂದು ಗತ್ತು ಅಹಂಕಾರ ಇರ್ತದಲ್ಲ, ಅವರು ಬಂಗಾರದ್ದು ಹಾಕ್ಕೊಳ್ತಾ ಇರ್ತಾರೆ. ಅಲ್ಲಿ ಲಕ್ಷ್ಮಿ ಇರೋದಿಲ್ಲ, ಅಲ್ಲಿ ಕಲಿ ಇರ್ತಾನೆ.
ಅತಿರೇಕವಾಗಿ ಅದರ ಬಗ್ಗೆ ಆಸೆ ಇದ್ದರೆ ಅಲ್ಲಿ ಕಲಿ ಇರ್ತಾನಂತೆ. ಈ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಪರೀಕ್ಷಿತ್ ಮಹಾರಾಜ ಮಾಡಿದ. ನಾವು ಈ ಪರೀಕ್ಷಿತನನ್ನು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು. ಯಾಕೆ ಅಂದರೆ ಒಂದು ವೇಳೆ ಏನಾದರೂ ಕೂಡ ಪರೀಕ್ಷಿತು ಅವನು ಈ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂತಾಗಿದ್ದರೆ, ಇಷ್ಟಿಷ್ಟು ಜಾಗದಲ್ಲಿ ಮಾತ್ರ ಇರಬೇಕು ಅನ್ನುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂತ ಆಗಿದ್ದರೆ ನಮ್ಮ ಗತಿ ಏನಾಗ್ತಿತ್ತು ಹೇಳಿ? ಒಂದು ಲೋಟ ಹಾಲು ಕುಡಿದ್ರೂ ಕಲಿ ಬರ್ತಿದ್ದ, ಒಂದು ತುತ್ತು ಅನ್ನ ತಿಂದರೂ ಕಲಿ ಬರ್ತಿದ್ದ. ಈ 5 ಜಾಗದಲ್ಲಿ ಮಾತ್ರ ಇರಬೇಕು ಅಂತ ವ್ಯವಸ್ಥೆ ಮಾಡಿದ್ದಾನಲ್ಲ, ಅದಕ್ಕೋಸ್ಕರ ಕಲಿ ಎಲ್ಲದರಲ್ಲೂ ಇಲ್ಲ ಅನ್ನೋ ಧೈರ್ಯದಿಂದ ತಿಂದು ಬದುಕ್ತಾ ಇದ್ದೀವಿ ನಾವೆಲ್ಲ. ನಿತ್ಯ ಸ್ಮರಣೆ ಮಾಡಬೇಕು ಅವನನ್ನು, ನಾವು ಪರೀಕ್ಷಿತನನ್ನು, ಅಂಥ ಮಹಾತ್ಮ ಅವನು. ಆದ್ದರಿಂದ ಹೀಗೊಂದು ವ್ಯವಸ್ಥೆ ಮಾಡಿದ್ದಂತೆ. ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಅಲ್ಲಿಂದ ಬರ್ತಾ ಇದ್ದಾನಂತೆ. ಒಂದು ಸರ್ತಿ ಬಂದವನು ಏಕದಾದನುರುದ್ಯಮ್ಯ ವಿಚರನ್ ಮೃಗಯಾಂಬನೇ, ಅವನೊಮ್ಮೆ ಬೇಟೆ ಆಡಬೇಕು ಅಂತ ಹೊರಟನಂತೆ. ಬೇಟೆ ಆಡಬೇಕು ಅಂತ ಹೊರಟವನು ಜಲಾಶಯಮಚಕ್ಷಾಣ ಪ್ರವಿವೇಶ ಸ ಆಶ್ರಮಂ ದದೃಶೇ ಮುನಿಮಾಸೀನಂ ಶಾಂತಂ ಮಿಲಿತಲೋಚನಂ. ಒಮ್ಮೆ ಏನಾಯಿತು, ಬಾಯಾರಿಕೆ ಆಯಿತಂತೆ. ಬಾಯಾರಿಕೆ ಆಗಿ ನೀರು ಕುಡಿಬೇಕು ಅಂತ ಎಲ್ಲಾದರೂ ಒಂದು ಜಲಾಶಯ ಇದೆಯಾ ಅಂತ ಹುಡುಕಿದ, ಎಲ್ಲೂ ಕಾಣಲಿಲ್ಲ. ಅಚಕ್ಷಾಣ ಕಾಣಲಿಲ್ಲ. ಕೊನೆಗೇನಾಯಿತು, ಒಂದು ಋಷಿಗಳ ಆಶ್ರಮ ಕಾಣಿಸ್ತಂತೆ. ಆ ಆಶ್ರಮ ಕಾಣಿಸಿದಾಗ ಆಶ್ರಮವನ್ನು ನೋಡಿದ. ಅಲ್ಲಿ ಶಮೀಕ ಅನ್ನುವಂಥ ಋಷಿಗಳು ತಪಸ್ಸಿ ಕೂತಿದ್ರು. ಅವರು ತಪಸ್ಸಿ ಕೂತಾಗ ಅವರನ್ನು ನೋಡಿ ಅವನಿಗೆ ಮೊದಲೇ ಪರೀಕ್ಷಿತ್ತು ಅಂತ ಹೆಸರಿಟ್ಟುಕೊಂಡಿದ್ನಲ್ಲ, ಆ ಹೆಸರು ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತೋ ಏನೋ, ಅದಕ್ಕೆ ಪರೀಕ್ಷೆ ಮಾಡೋಣ ಅಂತ ಅನ್ನಿಸ್ತು ಅವನಿಗೆ. ಈ ಋಷಿಗಳು ನಿಜವಾಗ್ಲೂ ತಪಸ್ಸು ಮಾಡುತ್ತಿದ್ದಾರೋ ಅಥವಾ ಸುಮ್ಮನೆ ನಟನೆ ಮಾಡುತ್ತಿದ್ದಾರೋ ಅಂತ ಅವನು ಹೋಗಿ ಕೇಳ್ದ, ನೀರು ಬೇಕು ಅಂತ. ಅಲಬ್ಧ ತೃಣ ಭೂಮ್ಯಾದಿ ಅಸಂಪ್ರಾಪ್ತಾರ್ಘ್ಯ ಸೂನೃತಃ ಅವಜ್ಞಾತಮಿವಾತ್ಮಾನಂ ಮನ್ಯಮಾನಶ್ಚು ಕೋಪಃ. ಅವನಿಗೆ ಕೇಳಿದ, ಗಂಟ್ಲು ಒಣಗ್ತಾ ಇದೆ, ನೀರು ಕೊಡು ಅಂತ ಕೇಳಿದ. ಅವನು ಮಾತೇ ಆಡಲಿಲ್ಲ. ತಪಸ್ಸಿನಲ್ಲಿದ್ದಾನೆ ಋಷಿ, ಅವನು ಮಾತೇ ಆಡಲಿಲ್ಲ. ಮಾತಾಡದೇ ಇದ್ದಾಗ ಕೂಡಲೇ ಸಿಟ್ಟು ಬಂತು. ಸಿಟ್ಟಿನಿಂದಾಗಿ ಅವನಿಗೆ ಶಾಪ ಹಾಕಿದ್ನು. ಶಾಪ ಅಲ್ಲ, ಈ ಸತ್ತ ಹಾವನ್ನು ಹಾಕಿದಂತೆ. ಪಕ್ಕದಲ್ಲೇ ಒಂದು ಸತ್ತ ಹಾವು ಬಿದ್ದಿತ್ತು. ಆ ಹಾವನ್ನು ತೆಗೆದ ಅವನ ಕಂಠಕ್ಕೆ ಹಾಕಿದಂತೆ, ಕೊರಳಿಗೆ ಹಾಕಿದಂತೆ. ಕೊರಳಿಗೆ ಹಾಕಿದ ಕೂಡಲೇ ಆಮೇಲೆ ಆ ಕೊರಳಿಗೆ ಹಾಕಿದ, ನೀರು ಸಿಗಲಿಲ್ಲ, ಏನೋ ಬೇಜಾರು ಪಟ್ಟುಕೊಂಡ, ಪರವಾಗಿಲ್ಲ ಬಿಡು ಅಂತ ಮುಂದೋಗಿಬಿಟ್ಟ. ಅವನು ಪರೀಕ್ಷೆ ಮಾಡಿದ, ಋಷಿ ನಿಜವಾಗ್ಲೂ ತಪಸ್ಸು ಮಾಡ್ತಾನೆ ಇಲ್ಲ ನಿಜವಾಗ್ಲೂ ಮಾಡ್ತಿದ್ದಾನೆ, ಹೋಗಿಬಿಟ್ಟ. ಹೋಗೋದು ಹೋಗ್ತಿದ್ದಾನೆ, ಅದನ್ನು ತೆಗೆದಾದರೂ ಹೋಗಬೇಕು, ಇಲ್ಲ ಅದನ್ನು ಮಾಡಿ ಹಾವು ಹಾಕಿದ, ಹಾಗೆ ಹೊರಟುಬಿಟ್ಟ. ಬಹುಶಃ ಅವನು ಕಲಿ ದರ್ಶನ ಮಾಡಿದ್ನಲ್ಲ, ಅವನಿಗೂ ಅದರ ಪ್ರಭಾವ ಬೀರುತ್ತೋ ಏನೋ ಒಂದು ಸರ್ತಿ ಅಂತ ಸ್ಥಿತಿ. ಹಾಗೆ ಕಲಿ ದರ್ಶನ ಆದರೂ ಸಾಕು ಒಂದು ಸರ್ತಿ, ಹಾಗಾಗಿ ಬಿಡುತ್ತದೆ. ಆ ರೀತಿ ಅವನೇನು ಮಾಡಿದ, ವಾಪಸ್ ಹೊರಟಂತೆ. ಹೊರಟ ಅವನು ಈ ಕಡೆ ಹೋಗ್ತಾ ಇದ್ದಾನೆ. ಹೋಗ್ತಾ ಇರಬೇಕಾದ್ರೇನೆ ತಸ್ಯ ಪುತ್ರೋತಿ ತೇಜಸ್ವಿ ವಿಹರನ್ ಬಾಲಕೋರ್ಬಕೈ ರಾಜ್ಞಾಗಂ ಪ್ರಾಪಿತಂ ತಾತಂ ಶ್ರುತ್ವಾ ತತ್ರೇದಮಬ್ರವೀತ್. ಅಲ್ಲಿಗೆ ಅವರ ಮಕ್ಕಳು, ಶೃಂಗಿ ಅಂತ ಶಮೀಕ ಮಹರ್ಷಿಗಳ ಮಕ್ಕಳು, ಆ ಶಮೀಕ ಮಹರ್ಷಿಗಳ ಮಕ್ಕಳು ಬಂದ್ರಂತೆ. ಬಂದವರೇ ನೋಡ್ತಾರೆ. ನೋಡಿ ಅವರ ಕೊರಳಲ್ಲಿ, ಅವರ ಅಪ್ಪನ ಕೊರಳಲ್ಲಿ ಹಾವಿದೆ. ಆ ಹಾವನ್ನು ನೋಡಿದರು. ಯಾರು ನಮ್ಮಪ್ಪನ ಕೊರಳಲ್ಲಿ ಈ ಹಾವನ್ನು ಹಾಕಿದ್ದಾರೆ ಅಂತ ವಿಚಾರ ಮಾಡಿದರು. ಹೆಚ್ಚು ವಿಚಾರ ಮಾಡಲಿಕ್ಕೆ ಹೋಗಲಿಲ್ಲ. ಸತ್ತ ಹಾವನ್ನು ಹಾಕಿದವರು ನಮ್ಮಪ್ಪನಿಗೆ ಅವಮಾನ ಮಾಡಿದ್ದಾರಲ್ಲ, ಬಿಡಬಾರ್ದು ಇವರಿಗೆ ಅಂತ ಮಹೀಪತಿ ಸ್ವತ ತತ್ಕರ್ಮ ಗರ್ಹ್ಯಂ ವಿಚಿಂತಯನ್ನಾತ್ಮಕೃತಂ ಸುದುರ್ಮನಾ ಅಹೋಮಯ ನೀಚಮನಾರ್ಯವತ್ಕೃತಂ ನಿರಾಗಸಿ ಬ್ರಹ್ಮಣಿ ಗೂಢ ತೇಜಸಿ. ಆಗ ಪರೀಕ್ಷಿತನಿಗೂ ಆ ಕಡೆ ಹೋಗ್ತಾ ಇರುವಾಗ ಅವನಿಗೂ ಅನ್ನಿಸ್ತಾ ಇದೆ, ಈ ಕಡೆಯಿಂದ ಇವನು ಹೇಳಿದಂತೆ ಅವನ ಬಾಯಲ್ಲಿ ಒಂದು ಶಾಪದ ಮಾತು ಬಂತು. ಯಾರು ನಮ್ಮಪ್ಪನ ಕೊರಳಿಗೆ ಈ ಸಪ್ತ ಹಾವನ್ನು ಹಾಕಿದ್ದಾರೆ, ಇನ್ನು 7 ದಿವಸಕ್ಕೆ ಅವನಿಗೆ ತಕ್ಷಕ ಅನ್ನುವ ಸರ್ಪ ಕಚ್ಚಿ ಸಾಯಲಿ ಅವನು ಅಂತ ಶಾಪ ಹಾಕಿದ್ರಂತೆ. ಇಷ್ಟು ಶಾಪ ಹಾಕಿದರು. ಈ ಕಡೆಯಿಂದ ಪರೀಕ್ಷಿತನಿಗೂ ಕೂಡ ಪ್ರಾಯಶ್ಚಿತ್ತ ಆಗ್ತಾ ಇದೆ ಅಂತ. ಎಂಥ ಪ್ರಾಯಶ್ಚಿತ್ತ ಅಂತಂದರೆ ಅವನಿಗೆ ಅನ್ನಿಸ್ತಾ ಇದೆ, ಛೇ ಎಂಥ ಕೆಲಸ ಮಾಡಿದ್ನಲ್ಲ ನಾನು. ಬರುವಾಗ ಒಬ್ಬ ಬ್ರಾಹ್ಮಣ ತನ್ನಷ್ಟಕ್ಕೆ ತಾನು ತಪಸ್ಸನ್ನು ಮಾಡ್ತಾ ಇದ್ದರೆ, ತಪಸ್ಸು ಮಾಡುವಂಥ ಬ್ರಾಹ್ಮಣನ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಬಂದನೆಲ್ಲ, ಎಂಥ ಅಪರಾಧ. ಛೇ ಮಾಡಬಾರ್ದಿತ್ತು. ಯಾಕೆ ಅಂದರೆ ಯಾವಾಗಲೂ ಕೂಡ ಬ್ರಾಹ್ಮಣರನ್ನು ಯಾವಾಗಲೂ ತಲೆ ಮೇಲೆ ಹೊತ್ತು ಕುಣಿಬೇಕು, ಅವರ ಪಾದದ ಧೂಳನ್ನು ತಲೆ ಮೇಲೆ ಹೊರಬೇಕು ಅಂತ ಹೇಳುತ್ತಾರೆ. ಅಂಥ ಮಹಾತ್ಮರು ಬ್ರಾಹ್ಮಣರು. ಇಡೀ ಲೋಕಕ್ಕೇನೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಜಗತ್ತಿನಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೋ ಬಿಡ್ತಾರೋ,
ಬ್ರಾಹ್ಮಣರು ಮಾತ್ರ ನಿತ್ಯದಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಕಾಲೇ ವರ್ಷತು ಪರ್ಜನ್ಯ ಪೃಥಿವಿ ಸಸ್ಯಶಾಲಿನಿ ಅಂತ. ಅಂಥ ಒಬ್ಬ ಬ್ರಾಹ್ಮಣನಿಗೆ ಸತ್ತ ಹಾವನ್ನು ಹಾಕಿ ಅವಮಾನ ಮಾಡಿದ್ನಲ್ಲ, ಇದು ಬರೀ ಬ್ರಾಹ್ಮಣನಿಗೆ ಮಾಡಿದ ಅವಮಾನ ಅಲ್ಲ. ಒಬ್ಬ ಬ್ರಾಹ್ಮಣ, ನಿಷ್ಠಾವಂತ ಬ್ರಾಹ್ಮಣ ಅಂದರೆ ತನ್ನ ಅನುಷ್ಠಾನವನ್ನ ಮತ್ತು ಗಾಯತ್ರಿ ಜಪವನ್ನ ಜೊತೆಗೆ ಪಾಠ ಪ್ರವಚನವನ್ನು ಮಾಡಿಕೊಂಡು ಬದುಕುವ ಒಬ್ಬ ಬ್ರಾಹ್ಮಣ ಅಂದರೆ ಅವನಲ್ಲಿ ಎಷ್ಟು ಸನ್ನಿಧಾನ ಇರುತ್ತೆ ಅಂತ ಹೇಳಿದರೆ, ನಾಭೇ ರದಸ್ತಾತ್ ಪಿತರಃ ನಾಭೇರ್ ಊರ್ಧ್ವಂತು ದೇವತಾಹ ಅಂತ ಹೇಳುತ್ತಾರೆ. ಅವನ ನಾಭಿಯ ಕೆಳಭಾಗದಲ್ಲಿ ಸಮಸ್ತ ಪಿತೃದೇವತೆಗಳ ಸನ್ನಿಧಾನ, ಅವನ ನಾಭಿಯ ಮೇಲ್ಭಾಗದಲ್ಲಿ ಆಗಬೇಕಾದ್ರೆ ದೇವಾನುದೇವತೆಗಳ ಸನ್ನಿಧಾನ ಎನ್ನುವಂತಾಗಿರುತ್ತಂತೆ. ಆದ್ದರಿಂದ ಮನೆಗೆ ಬಂದ ಬ್ರಾಹ್ಮಣನನ್ನು ಮೊದಲಿಗೆ ಮಾಡೋದೇನು ಅಂದರೆ ಪಾದ ಪ್ರಕ್ಷಾಳನೆಯನ್ನು ಮಾಡುತ್ತಾರೆ. ಯಾಕೆ ಅಂದರೆ ಅದರಿಂದ ಪಿತೃದೇವತೆಗಳು ತೃಪ್ತರಾಗ್ತಾರಂತೆ. ಆಮೇಲೆ ವಿಶೇಷವಾಗಿ ಈ ವೈಶಾಖಾದಿ ಮಾಸಗಳಲ್ಲೆಲ್ಲ ಬಂದ ಬ್ರಾಹ್ಮಣನಿಗೆ ಪಾದ ತೊಳೆದು ಮೈ ತುಂಬ ಗಂಧವನ್ನು ಹಚ್ತಾರೆ. ಯಾಕೆ ಗಂಧ ಹಚ್ತಾರೆ ಅಂದರೆ ಒಳಗಿರುವ ದೇವತೆಗಳಿಗೆ ಇದು ನಾವು ಮಾಡ್ತಾ ಇರುವ ಸೇವೆ ಇದು ಅಂತ ಅನುಸಂಧಾನ ಅಂತೆ. ಹಾಗಾಗಿ ಅಂತಹ ಒಬ್ಬ ಬ್ರಾಹ್ಮಣನ ಕೊರಳಿಗೆ ಸತ್ತ ಹಾವನ್ನು ಹಾಕಿದೆ ಅಂತ ಹೇಳಿದರೆ ನಾನು ಮಾಡಿದ್ದು ಬ್ರಾಹ್ಮಣನಿಗೆ ಅಪಮಾನ ಅಲ್ಲ, ಅಲ್ಲಿರುವ ಪಿತೃದೇವತೆಗಳಿಗೆ ದೇವಾನುದೇವತೆಗಳಿಗೆ ಅವರಿಗೆಲ್ಲ ಮಾಡಿದ ಅಪಮಾನ ಇದು. ಎಂಥ ಕೆಲಸ ಮಾಡಿದೆ ನಾನು ಅಂತ ಬಹಳ ದುಃಖವನ್ನು ಪಟ್ಟಂತೆ, ಬಹಳ ದುಃಖವನ್ನು ಪಟ್ಟ. ಪ್ರಾಯಶ್ಚಿತ್ತವನ್ನು ಪಡ್ತಿದ್ದಾನೆ. ಪ್ರಾಯಶ್ಚಿತ್ತವನ್ನು ಪಟ್ಟುಕೊಂಡು ತಾನೇ ಹೇಳ್ತಿದ್ದಾನೆ, ನಾನು ಮಾಡಿದ್ದು ಸರ್ವತಾ ತಪ್ಪಾಗಿದೆ, ಅತ್ಯಂತ ನೀಚ ಕಾರ್ಯವನ್ನು ಮಾಡಿದ್ದೇನೆ ನಾನು. ಆದ್ದರಿಂದ ಅದ್ಯೈವ ರಾಜ್ಯಂ ಬಲಮೃದ್ಧ ಕೋಶಂ ಪ್ರಕೋಪಿತ ಬ್ರಹ್ಮ ಕುಲಾನಲೋ ಮೇ ದಹತ್ವ ಭದ್ರಸ್ಯ ಪುನರ್ನ ಮೇ ಭೂತ್ ಪಾಪೀಯಸಿ ದೀರ್ದ್ವಿಜ ದೇವತಾಸು. ಹಿಂದೆ ನಾನು ನನ್ನ ಮನೆಗೆ ಹೋಗೋದ್ರೊಳಗೆ ನನ್ನ ರಾಜ್ಯ ಎನ್ನುವಂತಹದ್ದು ಸುಟ್ಟು ಭಸ್ಮ ಆಗಲಿ, ನನ್ನ ಅರಮನೆ ಎನ್ನುವಂತಹದ್ದು ಇರಬಾರದು, ನನ್ನ ಬೊಕ್ಕಸ ಎಲ್ಲವೂ ಕೂಡ ಖಾಲಿಯಾಗಿ ಹೋಗಲಿ, ಬ್ರಾಹ್ಮಣರ ಕೋಪಾಗ್ನಿ ಎನ್ನುವಂತಹದ್ದು ನನ್ನ ಮನೆಯನ್ನು ನನ್ನನ್ನು ಎಲ್ಲವನ್ನು ಸುಟ್ಟು ಭಸ್ಮ ಮಾಡಲಿ ನನ್ನನ್ನು ಅಂತ ತಾನೇ ಅಂದುಕೊಳ್ತಾ ಇದ್ದಾನೆ. ಸಚಿಂತಯನ್ನಿತ್ತ ಮತಾಶೃಣೋದ್ಯತ ಮುನೇ ಸುತೋಕ್ತಾನ್ನಿಕೃತಿಂ ತಕ್ಷಕಾಖ್ಯಾತ್. ಆ ಕೂಡಲೇ ಏನಾಯ್ತಂತೆ, ಆ ತಕ್ಷಕ ಶಾಪ ಕೊಟ್ಟಿದ್ದಾನೆ ಅನ್ನುವಂಥ ವಿಷಯವನ್ನು ಅವನಿಗೆ ಮುಟ್ಟಿಸಬೇಕು ಅಂತ. ಯಾಕೆ ಅಂದರೆ ಶೃಂಗಿ ಶಾಪ ಕೊಟ್ಟ, ಆದರೆ ಶಮೀಕರು ತಪಸ್ಸಿನಿಂದ ಎದ್ದ ಕೂಡಲೇ ಅವರು ಹೇಳ್ತಾರೆ, ಛೇ ಎಂಥ ಕೆಲಸ ಮಾಡಿದೆ, ಒಬ್ಬ ರಾಜನಿಗೆ ಏನೋ ಗೊತ್ತಿಲ್ಲದೆ ಅಪರಾಧ ಮಾಡಿದ್ದಾನೆ, ಅಂಥ ಒಬ್ಬ ರಾಜನಿಗೆ ಶಾಪವನ್ನು ಕೊಟ್ಟಿದ್ದಿ ಅಂತಂದರೆ ಒಬ್ಬ ರಾಜ ಇಲ್ಲ ಅಂದರೆ ಇಡೀ ದೇಶಕ್ಕೆ ಅರಾಜಕತೆ ಬರ್ತದೆ, ಎಷ್ಟೆಲ್ಲ ಸಮಸ್ಯೆಗಳಾಗ್ತದೆ. ಹಾಗೆ ಮಾಡಬಾರ್ದಿತ್ತು. ಆಗಲಿ, ಈಗೇನೋ ಶಾಪ ಕೊಟ್ಟಾಗಿದೆ, ಅವನಿಗೆ ಈ ಸುದ್ದಿಯನ್ನಾದರೂ ಕೂಡ ಮುಟ್ಟಿಸ್ಬೇಕು. ಮುಟ್ಟಿಸಿದರೆ ಅದಕ್ಕೇನಾದರೂ ಉಪಾಯ ಮಾಡಿಕೊಳ್ತಾನೆ ಅವನು. ಆದ್ದರಿಂದ ಯಾರಾದರೂ ಹೋಗಿ ಸುದ್ದಿ ಮುಟ್ಟಿಸಿ ಅಂತ ಅವನಿಗೆ ಸುದ್ದಿಯನ್ನು ಮುಟ್ಟಿಸಿದ್ರಂತೆ. ಸುದ್ದಿಯನ್ನು ಮುಟ್ಟಿಸಿದಾಗ ಶಮೀಕರ ಶಿಷ್ಯರೆಲ್ಲ ಬಂದು ಸುದ್ದಿ ಹೇಳಿದರು. ಅವನು ಎಷ್ಟು ಸಂತೋಷಪಟ್ಟ ಅಂದರೆ ಪರೀಕ್ಷಿತ್ ಮಹಾರಾಜ, ನನ್ನ ಜೀವನದಲ್ಲಿ ನಿಜವಾಗಲೂ ಕೂಡ ನಾನು ಬಯಸಿದ್ದೆ, ಇಂಥ ಒಂದು ಶಾಪ ಬಂದಿದೆ ಅಂದರೆ ಇದಕ್ಕಿಂತಲೂ ಕೂಡ ಶ್ರೇಷ್ಠವಾದಂಥ ವರ ನನಗೆ ಇನ್ನೊಂದಿಲ್ಲ ಅಂತ. ಶಾಪ ಬಂದಿ ಸಾಯ್ತೀನಿ ಎನ್ನುವಂಥ ಒಂದು ವರ ಬಂದಿದೆ ನನಗೆ ಅಂತ ಸಂತೋಷಪಟ್ಟ. ಯಾಕೆ ಅಂದರೆ ಒಬ್ಬ ಬ್ರಾಹ್ಮಣನಿಗೆ ಮಾಡಿದ ಅವಮಾನದಿಂದಾಗಿ ನಾನು ಬದುಕಿರಬಾರದು ಅಂತ ತಿಳ್ಕೊಂಡವನು. ಅದರಿಂದಾಗಿ ನನಗೆ ಈ ಈ ಶಾಪವೇ ನನಗೆ ವರವಾಗಿದೆ ಅಂತ ತಿಳ್ಕೊಂಡು ಆವತ್ತೇ ಏನು ಮಾಡಿದಂತೆ, ಎಲ್ಲವನ್ನ ಬಿಟ್ಟ. ಇಡೀ ತನ್ನ ರಾಜ್ಯವನ್ನೆಲ್ಲ ಬಿಟ್ಟ. ರಾಜ್ಯವನ್ನೆಲ್ಲ ಬಿಟ್ಟು ತನ್ನ ಮಗ ಜನಮೇಜಯ ಅಂತಿದ್ದ, ಅವನಿಗೆ ಸಿಂಹಾಸನವನ್ನು ಕೊಟ್ಟು ನಾನಿನ್ನು ಇರೋದಿಲ್ಲ, ಪ್ರಾಯೋಪವೇಶಕ್ಕೆ ಕೂತ್ಕೊಳ್ತೇನೆ ಅಂತ ಹರಿದ್ವಾರದ ಗಂಗಾ ನದಿಯ ತೀರಕ್ಕೆ ಬಂದು, ಶುಕತಾಲ್ ಅಂತ ಹೇಳ್ತಾರೆ, ಶುಕಸ್ಥಳ ಅಂತ ಹೇಳ್ತಾರೆ, ಅಂಥ ಒಂದು ತೀರಕ್ಕೆ ಬಂದು ಕುಳಿತುಕೊಂಡು ಅಲ್ಲಿ ಗಂಗಾ ತೀರದಲ್ಲಿ ನಾನು ಪ್ರಾಯೋಪವೇಶಕ್ಕೆ ಉಪವಾಸ ಕುಳಿತುಕೊಂಡು ನಾನು ಪ್ರಾಣತ್ಯಾಗವನ್ನು ಮಾಡುತ್ತೇನೆ ಅಂತ ಅಲ್ಲಿ ಕುಳಿತುಕೊಂಡಿದ್ದಾನಂತೆ. ಹಾಗೆ ಕುಳಿತುಕೊಂಡಾಗ ಆ ಸಂದರ್ಭದಲ್ಲಿ ಅವನನ್ನು ಹುಡುಕಿಕೊಂಡು ಅನೇಕ ಜ್ಞಾನಿಗಳೆಲ್ಲರೂ ಕೂಡ ಬರ್ತಿದ್ದಾರೆ. ಅನೇಕ ಜ್ಞಾನಿಗಳು ಎಲ್ಲರೂ ಕೂಡ ಬಂದ್ರಂತೆ. ಅತ್ರಿರ್ವಸಿಷ್ಠಶ್ಚವನ ಶರದ್ವನ ಅರಿಷ್ಟ ನೇಮಿರ್ ಭೃಗುರಂಗಿರಾಶ್ಚ ಪರಾಶರೋ ಗಾದಿಸುತೋತ ರಾಮ ಉಚತ್ಯ ಇಂದ್ರ ಪ್ರಮತೀತ್ಮವಾಹು ಮೇಧಾತಿರ್ದೇವಲ ಆರ್ಷ್ಣಿಷೇಣೋ ಭರದ್ವಾಜೋ ಮುದ್ಗಲೋ ಗೌತಮಶ್ಚ ಮೈತ್ರೇಯ ಔರ್ವಃ ಕವಶ ಕುಂಭಯೋನಿ ದ್ವೈಪಾಯನೋ ಭಗವಾನ್ ನಾರದಶ್ಚ. ಅನೇಕ ಋಷಿಗಳೆಲ್ಲರೂ ಕೂಡ ಬರ್ತಿದ್ದಾರೆ. ಯಾಕೆ ಇವರೆಲ್ಲ ಬರ್ತಿದ್ದಾರೆ ಅಂದರೆ, ಈ ಹುಡುಗ ಏನಿದ್ದಾನೆ ಪರೀಕ್ಷಿತ್, ಇದು ಸಾಮಾನ್ಯ ಅಲ್ಲ, ಪಾಂಡವರ ವಂಶದ ಕುಡಿ ಇದು. ಪಾಂಡವರ ವಂಶದ ಕುಡಿ, ಪಾಂಡವರನ್ನು ನೋಡಿದವನು, ಕೃಷ್ಣನನ್ನು ನೋಡಿದವನು, ಕೃಷ್ಣನಿಂದ ಜೀವದಾನವನ್ನು ಪಡೆದಂಥ ವ್ಯಕ್ತಿ.
ಇಂಥ ವ್ಯಕ್ತಿಗೆ ಆಪತ್ತು ಬಂದಿದೆ ಅಂದರೆ ನಾವೇನಾದರೂ ಸಹಾಯವನ್ನು ಮಾಡಬೇಕು, ನಾವೆಲ್ಲ ಹೋಗೋಣ ಅಂತ ಎಲ್ಲರೂ ಕೂಡ ಬಂದಿದ್ದಾರಂತೆ. ಎಲ್ಲರೂ ಬಂದು ನಿಂತಾಗ ಆಗ ರಾಜ ಅವನು ಹೇಳ್ತಾನೆ, ಅಹೋ ವಯಂ ಧನ್ಯತಮ ನೃಪಾಣ, ನಾನು ನಿಜವಾಗಲೂ ಕೂಡ ಧನ್ಯ. ನಾನು ಪಾಂಡವರ ವಂಶದ ಕುಡಿ ಅಂತ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಇಷ್ಟು ಜನ ಋಷಿಗಳೆಲ್ಲರೂ ಕೂಡ ಬಂದಿದ್ದೀರಲ್ಲ, ಎಂಥ ಜನ್ಮ ನನ್ನದ್ದು, ಅದ್ಭುತ ಇದು. ಭಗವಂತ ಎಂಥ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ, ತಾವೆಲ್ಲ ಬಂದವರು ನನ್ನನ್ನು ಉಳಿಸಬೇಡ್ರಿ ಅಂತ. ಅವರೆಲ್ಲ ಹೇಳ್ತಾರೆ, ನೀನೇನು ಹೆದರಬೇಡುವೋ, ನಿನಗೆ ಸಾವು ಬರುತ್ತೆ ಅಂತ ನೀನು ಹೆದರ್ಲಿಕ್ಕೆ ಹೋಗಬೇಡ. ಯಾಕೆ ಅಂದರೆ ನಿನಗೆ ಸಾವು ಬಂದರೆ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮಲ್ಲಿ ಮಂತ್ರ ಇದೆ ಎಂದರು. ನಮ್ಮಲ್ಲಿ ಮಂತ್ರಶಕ್ತಿ ಇದೆ, ಆ ಮಂತ್ರಶಕ್ತಿಯಿಂದಾಗಿ ನಾವು ನಿನ್ನನ್ನು ರಕ್ಷಣೆ ಮಾಡ್ತೇವೆ, ನೀನು ಹೆದರಬೇಡ ಅಂತ ಹೇಳಿ. ಹೆದರಬೇಡ ಅಂದಾಗ ಆಗ ಪರೀಕ್ಷಿನ್ ಮಹಾರಾಜ ಹೇಳ್ತಾನೆ, ಸ್ವಾಮಿ ಖಂಡಿತ ನನಗೆ ಸಾವು ಬರುತ್ತೆ ಅನ್ನೋ ಹೆದರಿಕೆ ನನಗಿಲ್ಲ. ಆದರೆ ಒಂದು ಹೆದರಿಕೆ ಇದೆ ನನಗೆ, ಏನು ಅಂದರೆ ಸತ್ತ ಮೇಲೆ ಯಾವ ಲೋಕಕ್ಕೆ ಹೋಗ್ತೇನೆ ಅನ್ನೋ ಹೆದರಿಕೆ ಇದೆ. ಆದ್ದರಿಂದ ತಾವೆಲ್ಲ ಬಂದಿದ್ದೀರಿ, ಬಂದವರು ಯಾರು ವಾಪಸ್ ಹೋಗಬೇಡ್ರಿ. ನನ್ನ ಪ್ರಾಣ ಹೋಗಲಿ, ತಕ್ಷಕ ಬರಲಿ, ನನ್ನ ಮೇಲೆ ಹತ್ತಲಿ, ನನ್ನನ್ನು ಕಚ್ಚಲಿ, ಕೊಲ್ಲಲಿ, ನನ್ನ ರಕ್ಷಣೆ ಮಾಡಬೇಡಿ ಯಾರೂ ಕೂಡ. ಮತ್ತೇನು ಮಾಡಬೇಕು, ನನ್ನ ಪ್ರಾಣ ಪಕ್ಷಿ ಎನ್ನುವುದು ಹಾರಿ ಹೋಗ್ತಾ ಇರುವಾಗ ಆಗ ಎಲ್ಲರೂ ಸೇರಿಕೊಂಡು ಗಾಯತ ವಿಷ್ಣುಗಾತಾಹ, ನೀವೆಲ್ಲರೂ ಕೂಡ ವಿಷ್ಣು ಸಹಸ್ರನಾಮ ಭಗವಂತನ ನಾಮಸ್ಮರಣೆಗಳನ್ನು ಮಾಡ್ತಿರಬೇಕು. ನನ್ನ ಪ್ರಾಣ ಪಕ್ಷಿ ಎನ್ನುವಂತಹದ್ದು ಹಾರಿ ಹೋಗಬೇಕು, ಹಾಗೆ ನನ್ನನ್ನು ಕಳಿಸಿಕೊಡಿ ನೀವೆಲ್ಲರೂ ಕೂಡ ಅಂತ ಆ ಬ್ರಾಹ್ಮಣರಲ್ಲೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾನಂತೆ ಪರೀಕ್ಷಿನ್ ಮಹಾರಾಜ. ಆಗ ಅವರು ಪ್ರಾರ್ಥನೆ ಮಾಡಿದ್ದಕ್ಕೆ ಆಯಿತು ಅಂತ ಎಲ್ಲರೂ ಕುಳಿತಿದ್ದಾರೆ. ಆಗ ಅಲ್ಲಿಗೆ ತತ್ರ ಅಭವತ್ ಭಗವಾನ್ ವ್ಯಾಸಪುತ್ರ, ತತ್ರ ಅಭವತ್ ಭಗವಾನ್ ವ್ಯಾಸಪುತ್ರ, ವ್ಯಾಸರ ಮಗನಾಗಿರುವಂಥ ಶುಕಾಚಾರ್ಯರು ಅಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತುಕೊಂಡ್ರು. ಎಲ್ಲ ನಿಂತಿರುವಾಗ ಪರೀಕ್ಷಿನ್ ಮಹಾರಾಜ ಬಂದು ಅವರಿಗೆ ಅರ್ಘ್ಯ ಪಾದ್ಯ ಯಾಚಮನ ಎಲ್ಲವನ್ನು ಕೂಡ ಕೊಟ್ಟು ಅವರಿಗೊಂದು ಸಿಂಹಾಸನವನ್ನು ಕೊಟ್ಟು ಅವರನ್ನು ಕೂಡಿಸಿ ಅವರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾನೆ. ಏನನ್ನ ಪ್ರಾರ್ಥನೆ ಮಾಡ್ತಾನೆ ಅನ್ನೋದನ್ನೆಲ್ಲವನ್ನು ಕೂಡ ದ್ವಿತೀಯ ಸ್ಕಂದದಲ್ಲಿ ಹೇಳಿದ್ದಾರೆ. ಅದನ್ನು ಮತ್ತೆ ಮುಂದಿನ ತಿಂಗಳಲ್ಲಿ ನಡೆಯುವಂಥ ದ್ವಿತೀಯ ಸ್ಕಂದದಲ್ಲಿ ಭಾಗವತದಲ್ಲಿ ಏನು ಕೇಳಿದ, ಶುಕಾಚಾರ್ಯರು ಏನು ಹೇಳಿದರು, ಆ ಎಲ್ಲ ವಿಷಯಗಳನ್ನು ಕೂಡ ಮುಂದೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಜೊತೆಗೆ ಈ ಉಪನ್ಯಾಸ ಮಾಲಿಕೆಯನ್ನು ಅವರ ತಾಯಿಯವರ ವರ್ಷದ ಸಾಂವತ್ಸರಿಕ ಶ್ರಾದ್ದ ಬರುವ ಹೊತ್ತಿನಲ್ಲಿ ಭಾಗವತವನ್ನು ಹೇಳಿಸಬೇಕು ಮನೆಯಲ್ಲಿ ಅಂತ. ಅದು ಎಂಥ ಯೋಗ ಅಂದರೆ, ಕೂಡ್ಲಿ ಸ್ವಾಮಿಗಳು ಬಂದು, ಒಬ್ಬ ಮಹಾತ್ಮರು ಯತಿಗಳು ಬಂದು ಇದರ ಉದ್ಘಾಟನೆಯನ್ನು ಮಾಡಿ ಅದಕ್ಕೆ ಚಾಲನೆಯನ್ನು ಕೊಟ್ಟು ಮೊಟ್ಟ ಮೊದಲಿಗೆ ಇವರ ಮನೆಯಲ್ಲಿ ಕೌಜಲಿಗೆ ಅವರ ಮನೆಯಲ್ಲೇನೆ ಇದು ನಡೆಯುವಂತೆ ಅನುಗ್ರಹ ಮಾಡಿದ್ದಾರೆ. ಅದು ನಿಜವಾಗಿಯೂ ಕೂಡ ಯೋಗ, ಅದೆಲ್ಲ ಸುಮ್ಮನೆ ಸಿಗುವಂಥದ್ದಲ್ಲ. ಪರೀಕ್ಷಿನ್ ಮಹಾರಾಜನಿಗೂ ಕೂಡ ಇದರ ಮೂಲಕ ಭಾಗವತ ಕೇಳೋ ಯೋಗ ಬಂತಂತೆ. ಹಾಗೆ ಇದೊಂದು ಯೋಗ. ಅದು ತಾಯಿಯ ಶ್ರಾದ್ದದ ಕಾಲದಲ್ಲಿ ಭಾಗವತವನ್ನು ಕೇಳಿಕೊಂಡು ಶ್ರಾದ್ದವನ್ನು ಮಾಡೋದು ಅಂದರೆ ಏನು ದುಃಖ ದುಮ್ಮಾನಗಳಿದ್ದರೂ ಕೂಡ ಆ ಜೀವಕ್ಕೆ ಭಗವಂತ ಸದ್ಗತಿಯನ್ನು ಕೊಟ್ಟು ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಯಾಕೆಂದರೆ ಭಾಗವತ ಮನೆಯಲ್ಲಿ ನಡೆದಿದೆ. ಅದರಿಂದ ಅವರ ಕುಟುಂಬಕ್ಕೆ ಮತ್ತು ಅವರ ತಾಯಿಯವರಿಗೆ ಸದ್ಗತಿಯನ್ನು ಕೊಟ್ಟು ಅವರ ಕುಟುಂಬಕ್ಕೂ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಭಗವಂತ ಉಂಟು ಮಾಡಲಿ, ಹರಿಭಕ್ತಿಯನ್ನು ಕೊಡಲಿ, ಸದಾಕಾಲ ಇಂತಹ ಜ್ಞಾನಯಜ್ಞಗಳನ್ನು ಮಾಡುವ ಒಂದು ಯೋಗವನ್ನು ಅವರ ಜೀವನದಲ್ಲಿ ಮತ್ತೆ ಮತ್ತೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಈ ಉಪನ್ಯಾಸದಲ್ಲಿ ಭಾಗವಹಿಸಿದ ಎಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ ಕೇಳಿದ್ದೀರಿ. ನಿಮಗೂ ಕೂಡ ವಿಶೇಷವಾಗಿ ಹರಿವಾಯು ಗುರುಗಳ ಅನುಗ್ರಹ ಎನ್ನುವಂತಹದ್ದು ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇದರ ರೂವಾರಿಗಳಾಗಿರುವಂತಹ ಪೂಜ್ಯ ಪುರಾಣಿಕಾಚಾರ್ಯರು ಅವರಿಗೂ ಕೂಡ ಅವರ ಕುಟುಂಬಕ್ಕೂ ಭಗವಂತನ ಶ್ರೀಕೃಷ್ಣನ ಅನುಗ್ರಹ ಎನ್ನುವಂಥದ್ದು ಸದಾ ಕಾಲದಲ್ಲಿ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಈ 7 ದಿನಗಳ ಉಪನ್ಯಾಸದಲ್ಲಿ 6 ದಿನ, ಒಂದು ದಿವಸ ಸ್ವಾಮಿಗಳೇ ಮಾಡಿದರು, ಆದ್ದರಿಂದ 6 ದಿನದ ಉಪನ್ಯಾಸದಲ್ಲಿ ಏನಾದರೂ ಒಳ್ಳೆಯ ವಿಷಯಗಳು ಅಂತ ನಾನು ಹೇಳಿದರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಅವರ ಕಾರುಣ್ಯ, ತಪ್ಪಿದ್ದಲ್ಲಿ ನನ್ನದ್ದು ಅಂತ ಹೇಳುತ್ತಾ 2 ಮಾತುಗಳನ್ನು ಶ್ರೀಕೃಷ್ಣ ಅರ್ಪಣಮಸ್ತು.